ನಮಸ್ಕಾರ. ಸುಗ್ಗಿ ಸಂಕ್ರಾಂತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಸಂಕ್ರಾಂತಿ ಹಬ್ಬ ಇದು ಒಂಥರದಲ್ಲಿ ವರ್ಷದ ಮೊದಲನೇ ಹಬ್ಬನೇ ಹೌದು. ಸಂಕ್ರಾಂತಿಯಲ್ಲಿ ರೈತರಿಗೂ ಸಂಭ್ರಮವಿರುತ್ತೆ. ಇನ್ನು ಸೂರ್ಯ ತನ್ನ ಪಥದ ಬದಲಾವಣೆಯನ್ನ ಮಾಡ್ತಾನೆ, ಮಕರ ರಾಶಿಗೆ ಪ್ರವೇಶವನ್ನ ಕೂಡ ಮಾಡ್ತಾನೆ. ಮನೆಯಲ್ಲಿ, ಸಂಬಂಧಿಕರಲ್ಲಿ, ಸ್ನೇಹಿತರಲ್ಲಿ, ಊರಿನವರಲ್ಲಿ ಎಳ್ಳು ಬೆಲ್ಲವನ್ನ ಬೀರಿ ಒಳ್ಳೊಳ್ಳೆ ಮಾತನಾಡೋಣ ಅಂತ ನಾವು ಹಾರೈಸ್ತೇವೆ. ಕಬ್ಬಿನ ಸಂಭ್ರಮವೂ ಕೂಡ ಜರುಗತ್ತೆ. ಹೀಗೆ ಅನೇಕ ಆಚರಣೆಗಳನ್ನ ಹೊಂದಿದಂಥ ಈ ಹಬ್ಬ ಹೇಗಿರುತ್ತೆ, ಇದರ ಮಹತ್ವವೇನು, ಹಿನ್ನೆಲೆ ಏನು, ಹೇಗೆಲ್ಲ ಆಚರಣೆ ಮಾಡಬಹುದು, ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಈ ಎಲ್ಲ ಒಂದು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ಳಕ್ಕೆ ಖ್ಯಾತ ಜ್ಯೋತಿಷಿಗಳು, ಜೊತೆಗೆ ನ್ಯೂಮರಾಲಜಿಸ್ಟ್ ಹೌದು, ಟ್ಯಾರೋಟ್ ರೀಡರ್ ಹೌದು, ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಜ್ಯೋತಿಷ್ಯವಿರಬಹುದು, ನ್ಯೂಮರಾಲಜಿ ಇರಬಹುದು, ಟ್ಯಾರೋಟ್ ಇರಬಹುದು, ಹಾಗೆ ಲೈಫ್ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಿರುವಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದ. ಸಂಕ್ರಾಂತಿಯ ಶುಭಾಶಯಗಳು ಮೇಡಮ್. ಥ್ಯಾಂಕ್ ಯು. ನಿಮಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಇನ್ನು ಸಂಕ್ರಾಂತಿ ಅಂದ್ರೆ ಒಂಥರ 2026 ಶುರುವಾದ ತಕ್ಷಣ ಹೊಸ ವರ್ಷದ ಹೊಸ ಹಬ್ಬ ಅನ್ನುವಂಥ ಸಡಗರದಲ್ಲಿ ನಾವು ಇರ್ತೇವೆ. ಸೊ ಆಕ್ಚುಲ್ ಆಗಿ ಈ ಸಂಕ್ರಾಂತಿಯನ್ನ ಮಕರ ಸಂಕ್ರಾಂತಿ ಅಂತ ಕರೆಯೋದು ಯಾಕೆ ಅಂತ ಮ್ಯಾಮ್? ನೀವು ವರ್ಷದ ಮೊದಲ ಹಬ್ಬ ಅಂತ ಹೇಳಿದ್ರಿ. ವರ್ಷದ ಮೊದಲ ಹಬ್ಬವೂ ಹೌದು, ಹಾಗೇನೆ ಕೊನೆ ಹಬ್ಬವೂ ಹೌದು ಅಂತೀನಿ. ಯಾಕೆಂದ್ರೆ ಯುಗಾದಿಯನ್ನ ನಾವು ಇಟ್ಕೊಂಡು ನೋಡಿದಾಗ ಇದು ಆಲ್ಮೋಸ್ಟ್ ಕೊನೆ ಹಬ್ಬ ಆಗುತ್ತೆ. ಶಿವರಾತ್ರಿ ಬರುತ್ತೆ, ಬಟ್ ಬೇರೆ ಬೇರೆ ಹಬ್ಬಗಳಿದೆ, ವಸಂತ ಪಂಚಮಿ ಎಲ್ಲ ಬರುತ್ತೆ, ಬಟ್ ದೊಡ್ಡ ಹಬ್ಬಗಳ ಸಾಲಿಗೆ ಬರುವಂತಹ ಕೊನೆ ಹಬ್ಬ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ತಗೊಂಡ್ರೆ ಇದೇ ಮೊದಲನೇ ಹಬ್ಬ ನಮ್ಗೆ. ಸೊ ಇದನ್ನ ಮಕರ ಸಂಕ್ರಾಂತಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ, ಪ್ರತಿ ತಿಂಗಳು ಸಂಕ್ರಮಣ ಆಗತ್ತೆ. ಪ್ರತಿ ತಿಂಗಳು ಸಂಕ್ರಮಣ ಆಗುತ್ತೆ. ಸಂಕ್ರಮಣ ಅಂತ ಹೇಳಿದ್ರೆ ಸೂರ್ಯ ತನ್ನ ಸ್ಥಾನವನ್ನ ಬದಲಾವಣೆ ಮಾಡುವಂತಹ ದಿನ. ಪ್ರತಿ ತಿಂಗಳು ಒಂದೊಂದು ರಾಶಿಗೆ ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾ ಹೋಗ್ತಾನೆ ಸೂರ್ಯ. ಹಾಗೆ ಬದಲಾವಣೆ ಮಾಡ್ತಾ ಜನವರಿ ತಿಂಗಳ 15 ಅಥವಾ 14ನೇ ತಾರೀಕು ಪ್ರತಿ ವರ್ಷನೂ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಇದು ಮಕರ ಸಂಕ್ರಾಂತಿ ಅನ್ನುವಂಥ ಹೆಸರಿಂದ ಫೇಮಸ್ ಆಗಿದೆ. ಓಕೆ, ಅಂದ್ರೆ ಸೂರ್ಯ ಪ್ರತಿ ತಿಂಗಳು ಒಂದೊಂದು ರಾಶಿಗೆ ಚಲಿಸ್ತಿರ್ತಾನೆ. ಹೌದು, 12 ರಾಶಿಗಳು, ಒಂದೊಂದು ರಾಶಿಯಲ್ಲಿಯೂ ಕೂಡ ಸೂರ್ಯ ಚಲಿಸ್ತಾ ಬಂದು ಒಂದು ತಿಂಗಳಿಗೊಮ್ಮೆ ಬದಲಾಗುವಂತಹ ಗ್ರಹ ಸೂರ್ಯ. ಅಂದ್ರೆ ಇದು ತುಂಬಾ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತಾನು ಹೇಳಕ್ಕಾಗಲ್ಲ. ನಾನು ಯೂಶುವಲಿ ಹೇಳ್ತಾ ಇರ್ತೀನಿ, ಗುರು ವರ್ಷಕ್ಕೊಂದ್ಸರಿ ಬದಲಾವಣೆ ಮಾಡ್ತಾನೆ, ಶನಿ 2.5 ವರ್ಷಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ. ಇದನ್ನ ನಾವು ಕೇಳೇ ಇರ್ತೀವಿ ಜನಸಾಮಾನ್ಯರ ಬಾಯಲ್ಲಿ. ಆದ್ರೆ ಸೂರ್ಯ ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಆಗ್ತಾನೆ ತನ್ನ ಸ್ಥಾನವನ್ನ ಅಂದ್ರೆ ಒಂದು ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾನೆ. ಸೊ ಹಾಗೆ ಸ್ಥಾನ ಬದಲಾವಣೆ ಮಾಡ್ತಾ ಬಂದು ಮಕರ ಸಂಕ್ರಾಂತಿಯ ದಿನ ಮಕರ ರಾಶಿಗೆ ಬರ್ತಾನೆ ಸೂರ್ಯ. ಹಾಗಾಗಿ ಇದು ಮಕರ ಸಂಕ್ರಾಂತಿ ಅಂತ ಹೆಸರು ತಗೊಂಡಿದೆ ಅಂತ. ಓಕೆ ಓಕೆ. ಇನ್ನು ಭಾರತೀಯ ಒಂದು ಕಾಲಮಾನದಲ್ಲಿ ಉತ್ತರಾಯಣ ಮತ್ತು ದಕ್ಷಿಣಾಯಣ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ದಕ್ಷಿಣಾಯಣದಲ್ಲಿ ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಕಾರ್ಯಗಳನ್ನ, ಶುಭ ಕಾರ್ಯಗಳನ್ನ ಮಾಡಬಾರ್ದು ಅನ್ನುವಂಥ ನಿಯಮವಿರುತ್ತೆ. ಜೊತೆಗೆ ಚಾತುರ್ಮಾಸ್ಯ ಕೂಡ ಇರುತ್ತೆ. ಸೊ ಆ ಟೈಮ್ನಲ್ಲಿ ವಿಷ್ಣು ಶಯನ ಸ್ಥಿತಿಯಲ್ಲಿ ಇರ್ತಾನೆ ಅನ್ನುವಂಥ ನಂಬಿಕೆ ನಮ್ಮ ಸಂಪ್ರದಾಯಗಳಲ್ಲಿ ಇದೆ. ಇನ್ನು ಈ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗೋ ಈ ದಿನದಿಂದ ಉತ್ತರಾಯಣ ಆರಂಭ ಆಗತ್ತೆ ಅಂತಾರಲ್ಲ, ಏನಿದು ಸಿಗ್ನಿಫಿಕೆನ್ಸ್ ಆಫ್ ಉತ್ತರಾಯಣ ಅಂತ ಏನು ಅಂತ? ಈಗ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ. ನೀವು ಭೀಷ್ಮಾಚಾರ್ಯರ ಬಗ್ಗೆ ಕೇಳಿರ್ತೀರ. ಶಯನಶಯ್ಯೆಯಲ್ಲಿದ್ದಾಗ ಅವರು ಪ್ರಾಣ ಬಿಡೋದಿಲ್ಲ. ಉತ್ತರಾಯಣ ಬರ್ಲಿ ಆಮೇಲೆ ಪ್ರಾಣ ಬಿಡ್ತೀನಿ, ಯಾಕೆಂದ್ರೆ ಅದು ಶುಭ ಸಮಯ ಅಂತ. ಅಂದ್ರೆ ಉತ್ತರದ ಕಡೆಗೆ ಸೂರ್ಯನ ಒಂದು ಸಂಚಾರ ಸ್ಟಾರ್ಟ್ ಆಗುವಂತ ಒಂದು ಕಾಲ ಇದು. ಈಗ ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಸಂಚಾರ ಮಾಡುವಂತಹ ಸಮಯ 6 ತಿಂಗಳ ಕಾಲ ಏನಿದೆ, ಇದು ನಮಗೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ. ಸೊ ಇಲ್ಲಿ ಹೆಚ್ಚು ಬಿಸಿಲನ್ನ ಕೊಡ್ತಾ ಹೋಗಿ, ಇನ್ಮೇಲೆ ನೋಡಿ ನಿಮಗೆ ಬಿಸಿಲು ಜಾಸ್ತಿ ಆಗುತ್ತೆ. ಸೊ ಕರ್ಕಾಟಕ ರಾಶಿಗೆ ಬರೋವರೆಗೂ ಸ್ವಲ್ಪ ಬಿಸಿಲಿರುತ್ತೆ, ಆಮೇಲೆ ಮಳೆಗಾಲ ಚಳಿಗಾಲಗಳು ಹುಟ್ಕೊಳ್ತವೆ ಅಂತ. ಸೊ ಹಾಗಾಗಿ ಇದು ಬಿಸಿಲು ಪ್ರಾರಂಭ ಆಗುವಂಥ ಒಂದು ಸಿಗ್ನಿಫಿಕೆನ್ಸ್ ನ ತೋರಿಸುತ್ತೆ. ಸೂರ್ಯನ ಒಂದು ಹೆಚ್ಚು ಪ್ರಖರತೆ ಜಾಸ್ತಿ ಆಗತ್ತೆ ಈ ಸಮಯದಲ್ಲಿ ಅಂತ. ಹಾಗೇನೆ ಇದನ್ನ ಉತ್ತರಾಯಣ ಪುಣ್ಯಕಾಲ, ಶುಭ ಕಾರ್ಯಗಳನ್ನ ಮಾಡೋದಿಕ್ಕೆ, ಉಪನಯನ, ಮದುವೆ, ಈ ಥರದ್ದು ಮುಖ್ಯವಾಗಿ ಉಪನಯನ ಮಾಡೋರು ಉತ್ತರಾಯಣ ಬರ್ಲಿ ಅಂತ ಕಾದಿದ್ದು ಉಪನಯನ ಮಾಡ್ತಾರೆ. ಸೊ ಹಾಗೇನೆ ಎಲ್ಲ ಕಾರ್ಯಗಳಿಗೂ ಶುಭ ಸಮಯ ಯಾವುದು ಅಂದ್ರೆ ಉತ್ತರಾಯಣ ಪುಣ್ಯಕಾಲ ಅಂತ. ಅಲ್ಲ, ಯಾಕೆ ಈ ಒಂದು ಟೈಮ್ 6 ತಿಂಗಳನ್ನ ಪುಣ್ಯಕಾಲ ಅಂತ ಕರೆದಿರೋದು ಯಾಕೆ ಅಂತ ಉತ್ತರಾಯಣವನ್ನ?
ಜೊತೆಗೆ ನಾನು ಕೇಳ್ಪಟ್ಟ ಹಾಗೆ ಈ ಉತ್ತರಾಯಣ ಕಾಲದಲ್ಲಿ ಶುಭ ಕಾರ್ಯಗಳನ್ನ ನೀವು ಹೇಳ್ದ ಹಾಗೆ ಮಾಡ್ಬೇಕು ಅನ್ನೋದು, ಅಥವಾ ಶುಭ ಕಾರ್ಯಗಳಿಗಾಗಿ ಟೈಮ್ ಇಟ್ಕೊಂಡು ಇಲ್ಲೇ ಮಾಡ್ಬೇಕು ಅನ್ನೋದನ್ನ ಅಂಥದನ್ನ ಹೇಳ್ತಿರ್ತಾರೆ. ಇನ್ನು ಅದೇ ರೀತಿಯನ್ನ ತಗೊಂಡ್ರೆ ನಾವು ಈ ಒಂದು ಚಾತುರ್ಮಾಸ್ಯ ನಡೆದಾಗ ದಕ್ಷಿಣಾಯನದಲ್ಲಿ ವಿಷ್ಣು ಶಯನ ಸ್ಥಿತಿಯಲ್ಲಿ ಇರ್ತಾನೆ. ಹಾಗಾಗಿ ದೇವತೆಗಳ ಅನುಗ್ರಹವಿದ್ರೂ ಕೂಡ ನೇರವಾಗಿ ನಮ್ಮನ್ನ ಕಣ್ತೆರೆದು ನೋಡೋದಿಲ್ಲ. ಹಾಗಾಗಿ ದಕ್ಷಿಣಾಯನದಲ್ಲಿ ಕೆಲವು ಶುಭ ಕಾರ್ಯಗಳನ್ನ ಮಾಡಿದ್ರೆ ಅನುಗ್ರಹವಿರುತ್ತೆ, ಅಷ್ಟ ಅನುಗ್ರಹ ಇರೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಟೈಮಿಂದ ಉತ್ತರಾಯಣದಿಂದ ದೇವರು ಶಯನ ಸ್ಥಿತಿಯಿಂದ ಹೇಳ್ತಾನ ಅಂತ. ಹೌದು, ಅಂದ್ರೆ ನಮ್ಗೆ ಆಗ್ಲೇ ನವೆಂಬರ್ ತಿಂಗಳಲ್ಲೇ ನಮ್ಗೆ ಕಾರ್ತಿಕ ಮಾಸ ಅಂತ ಏನ್ ಬರುತ್ತೆ ಅಲ್ಲಿಂದ ನಾವು ಇದನ್ನ ಹೊರಗಡೆ ಬಂದ್ಬಿಟ್ಟಿರ್ತೀವಿ. ಏನು ಶುಭ ಕಾರ್ಯಗಳನ್ನ ಆರಂಭ ಮಾಡ್ಬಿಟ್ಟಿರ್ತೀವಿ ಕಾರ್ತಿಕ ಮಾಸದಲ್ಲೇನೆ. ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರಾಯಣ ಪುಣ್ಯಕಾಲ ಬಂದಾಗ ನಮ್ಮ ಇದನ್ನ ಏನು ಒಳ್ಳೆ ಶುಭ ಕಾರ್ಯಗಳನ್ನ ಮಾಡಕ್ಕೆ, ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಇದು ಶುಭ ಸಮಯ, ದೇವರ ಅನುಗ್ರಹ ನೇರವಾಗಿರುತ್ತೆ ಅನ್ನುವಂಥದ್ದು. ಇನ್ನು ಎಲ್ಲಾ ಸಂಕ್ರಮಣಗಳಿಗಿಂತ ಈಗ ಸಂಕ್ರಮಣದ ಆಚರಣೆ ನೀವ್ ಹೇಳ್ದಾಗೆ, ಅಂದ್ರೆ ನಾನು ಕೆಲವು ಒಂದು ವಿಶೇಷ ದೇವಸ್ಥಾನಗಳಲ್ಲಿ ನೋಡಿದಾಗೆ ಸಂಕ್ರಮಣದ ದಿನ ಒಂದು ವಿಶೇಷ ಪೂಜೆ ಇರುತ್ತೆ. ಅಂದ್ರೆ ಈ ಶಕ್ತಿ ದೇವತೆಗಳಿಗೋ ಅಥವಾ ಭೂತ ಪ್ರೇತ ಉಚ್ಚಾಟನೆ ಮಾಡುವಂತಹ ಕೆಲವು ದೇವಸ್ಥಾನಗಳಲ್ಲಿ ಆ ಸಂಕ್ರಮಣದ ಕಾಲ ಪರ್ವಕಾಲ ಅಂತ ಎವ್ರಿ ಮಂತ್ ಕನ್ಸಿಡರ್ ಮಾಡಿ ಪೂಜೆಯನ್ನ ನೆರವೇರಿಸ್ತಿರ್ತಾರೆ. ಆದ್ರೆ ಈಗ ಧನುರ್ ಸಂಕ್ರಮಣ ಬಂದ್ರೆ, ವೃಶ್ಚಿಕ ಸಂಕ್ರಮಣ ಬಂದ್ರೆ ಅದನ್ನ ಮಾತ್ರ ನಾವು ಪರ್ಟಿಕ್ಯುಲರ್ ಆಗಿ ಆಚರಣೆ ಮಾಡಲ್ಲ. ಮಕರ ಸಂಕ್ರಮಣ ಬಂದಾಗ ಉತ್ತರಾಯಣದ ಕಾಲವೂ ಆರಂಭವಾಗುತ್ತೆ, 6 ತಿಂಗಳು ಅನ್ನೋ ಕಾಲಕ್ಕೆ ಮೋಸ್ಟ್ಲಿ ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಸಿಗ್ತೇನೋ ಅಂತ. ಅದು ಒಂದು ನಾನು ಇಲ್ಲಿ ಹೇಳ್ತೀನಿ ನೋಡಿ, ಮಕರ ರಾಶಿಗೆ ಅಧಿಪತಿ ಯಾರು? ಶನಿ. ಸೊ ಶನಿ ಮನೆಗೆ ಸೂರ್ಯ ಬರ್ತಾ ಇದ್ದಾನೆ, ಮಗನ ಮನೆಗೆ ಸೂರ್ಯ ಬರ್ತಾ ಇದ್ದಾನೆ. ಹಾಗಾಗಿ ಇಲ್ಲೊಂದು ವಿಶೇಷತೆ ಅಂತ ತಗೊಳ್ಬಹುದು. ಬೇರೆ ಇವಾಗ ಕುಂಭ ಸಂಕ್ರಮಣ ನಾವು ಮಾಡಲ್ಲ, ಆದ್ರೆ ಮಕರ ಸಂಕ್ರಾಂತಿಯನ್ನ ಮೊದಲಿಗೆ ಶನಿಯ ಒಂದು ಮನೆ ಆದಂತ ಮಕರ ರಾಶಿಗೆ ಸೂರ್ಯನ ಪ್ರವೇಶದ ಸಮಯವನ್ನ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ತೀವಿ ಅಂತ. ಇನ್ನ ಅಫ್ಕೋರ್ಸ್ ನಮ್ಮ ವೀಕ್ಷಕರು ಕೂಡ ಅವರವರ ರಾಶಿಗಳ ಒಂದು ಸಂಕ್ರಮಣದ ಫಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಕು ಕುತೂಹಲಿಗಳಾಗಿರ್ತಾರೆ. ಸೋಮೇಶ ರಾಶಿಗೆ ಹೇಗಿದೆ ಮೇಡಮ್ ಈ ಸಲ? ನೋಡಿ, ಈಗ ನಾನು 15th ಆದ್ಮೇಲಿಂದು ಅಂದ್ರೆ ನಮ್ಮ ಮಕರ ಸಂಕ್ರಮಣ ಆದ್ಮೇಲೆ ಸೂರ್ಯ ಬಂದು 10ನೇ ಮನೆಗೆ ಸಂಚಾರ ಆಗ್ತಾನೆ. ಮೇಷ ರಾಶಿಯಿಂದ 10ನೇ ಮನೆಗೆ ಸಂಚಾರ ಆಗ್ತಾನೆ. 10ನೇ ಮನೆ ಬಂದು ತುಂಬಾ ಶುಭ ಸ್ಥಾನ ಅಂತ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಬದಲಾವಣೆಗಳಾಗ್ತವೆ, ಪಾಸಿಟಿವ್ ಚೇಂಜಸ್ ಆಗ್ತವೆ. ಹಾಗೇನೆ ಉದ್ಯೋಗಾಕಾಂಕ್ಷಿಗಳಿಗೆ ಒಳ್ಳೆಯ ಉದ್ಯೋಗಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ನಿಮಗೆ ಅರ್ಹತೆ ಇದ್ರೆ, ಅರ್ಹತೆ ಇಲ್ದವ್ರು ನನಗೆ ಸಿಗ್ಲಿಲ್ಲ ಅಂದ್ರೆ ನಾವೇನು ಹೇಳಕ್ಕಾಗಲ್ಲ. ಆದ್ರೆ ಪ್ರಯತ್ನ ಬೇಕು, ಮನುಷ್ಯ ಪ್ರಯತ್ನ ತುಂಬಾ ಮುಖ್ಯ. ಅದರ ಜೊತೆಗೆ ನೀವು ಯೋಗ್ಯರಾಗಿದ್ದಲ್ಲಿ ನಿಮಗೆ ಸರಿಯಾದ ಉದ್ಯೋಗವನ್ನ ನೀವು ಹುಡುಕಿದ್ರೆ ಉದ್ಯೋಗ ಸಿಗೋ ಚಾನ್ಸಸ್ ಇರುತ್ತೆ. ಅದರಲ್ಲೂ ಇದು ನಿಮ್ಮ ಗೌರ್ಮೆಂಟ್ ಜಾಬ್ಗಳಿಗೆ ಏನಾದ್ರೂ ಟ್ರೈ ಮಾಡ್ತಾ ಇದ್ರೆ ನೀವು ಅದು ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೇನೆ ನಿಮ್ಮ ಯಾವುದೇ ವ್ಯವಹಾರಗಳಿರ್ಬೋದು, ವ್ಯಾಪಾರಗಳಿರ್ಬೋದು, ಅವು ಕೂಡ ತುಂಬಾ ಚೆನ್ನಾಗಾಗೋದಕ್ಕೆ ಪ್ರಾರಂಭ ಆಗತ್ತೆ. ಹಾಗೇನೆ ಇಲ್ಲಿ ಪಂಚಮ ಸ್ಥಾನ, ಮೇಷರಾಶಿಯವರಿಗೆ ಪಂಚಮ ಸ್ಥಾನಾಧಿಪತಿ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಒಳ್ಳೆ ಸ್ಥಾನಮಾನಗಳಿಗೆ ಹೋಗೋದಕ್ಕೆ, ಅಂದ್ರೆ ಪಂಚಮಾಧಿಪತಿ ಆಗಿರುವಂತಹ ಸೂರ್ಯ 10ನೇ ಮನೆಗೆ ಬಂದಾಗ ನಿಮ್ಮ ಮಕ್ಕಳಿಗೆ ಕೂಡ ಸ್ಥಾನಮಾನಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ಒಳ್ಳೆ ಪೊಸಿಷನ್ ಸಿಗಬಹುದು. ಹಾಗೇನೆ ಇದು ಏನು ನೀವೇನಾದ್ರೂ ಇನ್ಕ್ರಿಮೆಂಟು ಅಥವಾ ಒಂದು ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಹೈಯರ್ ಪೊಸಿಷನ್ಗೆ ಅದು ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಸೂಪರ್ ಆಗಿದೆ ಅಂತ. ಹೌದು. ಇನ್ನು ಈ ಸಂಕ್ರಮಣದ ಕಾಲದ ಬಗ್ಗೆ ನಾವು ಮಾತಾಡ್ತಿದ್ವಿ, ಹೇಗಿರುತ್ತೆ ಇದರ ಮಹತ್ವ ಏನು ಅಂತ. ನನಗನ್ಸುತ್ತೆ ಭಾರತೀಯರು ನಾವು ಸೂರ್ಯನಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ಒಟ್ಟಾರೆ ಯಾಕೆ ನಾನು ಭಾರತೀಯರು ಅಂತ ಅಂದೆ ಅಂದ್ರೆ, ಅಫ್ಕೋರ್ಸ್ ಸೂರ್ಯ ಇಲ್ಲದೆ ಯಾವುದೂ ಆಗೋದಿಲ್ಲ ಅನ್ನುವಂಥದ್ದು. ಆದ್ರೆ ಭಾರತೀಯರು ತಮ್ಮ ದಿನನಿತ್ಯದ ಆಚರಣೆಯಲ್ಲಿಯೂ ಕೂಡ ಸಂಧ್ಯಾ ವಂದನೆಯನ್ನ, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರವನ್ನ, ಅದು ಯೋಗದಲ್ಲಿ ಇರಬಹುದು ಅಥವಾ ನಮ್ಮ ಶಾಸ್ತ್ರದಲ್ಲಿ ಇರಬಹುದು, 3 ಹೊತ್ತು ಸಂಧ್ಯಾ ವಂದನೆ ಆಗದೆ ಇದ್ರು ಬೆಳಿಗ್ಗೆ ಅಟ್ಲೀಸ್ಟ್ ಸೂರ್ಯನ್ಗೊಂದು ನಮಸ್ಕಾರನಾರು ಮಾಡಿ ಅರ್ಘ್ಯ ಬಿಡಿ ಅನ್ನೋ ಅಂಥದ್ದು ಕೂಡ ಇದೆ. ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಹೌದು, ಖಂಡಿತ. ನಾವು ಪ್ರಕೃತಿ ಆರಾಧಕರು. ನಮ್ಮ ದೇಶನೇ ಏನಿದೆ ಇದು ಪ್ರಕೃತಿಯನ್ನ ಆರಾಧಿಸ್ಕೊಂಡು ಬಂದಂತ ದೇಶ ಅಲ್ವಾ. ಸೊ ಈ ಸುಗ್ಗಿ ಹಬ್ಬ ನಾವೇನ್ ಹೇಳ್ತೀವಿ, ಸುಗ್ಗಿ ಹಬ್ಬನೇ ನಮ್ಮ ಪ್ರಕೃತಿಯನ್ನ ಆರಾಧನೆ ಮಾಡುವಂಥದ್ದು, ನಮಗೆ ಅನ್ನದಾತರಾಗಿರುವಂತಹ ಒಂದು ರೈತರಿಗೆ ಗೌರವ ಸಲ್ಲಿಸುವಂತ ಹಬ್ಬ. ಅದರಲ್ಲೂ ರೈತರು ಇರೋದೇ ಸೂರ್ಯನ ಬೆಳಕು, ನೀರು ಇದರಿಂದ ಅಲ್ವಾ. ಸೊ ಅಂಥ ಸೂರ್ಯನಿಗೆ
ಸೂರ್ಯನಿಗೆ ನಾವು ಗೌರವವನ್ನು ಕೊಡದೇ ಇದ್ರೆ, ನಾವು ಆಹಾರ ತಿಂತಾ ಇರೋದು ಸೂರ್ಯನಿಂದ, ನಾವು ಆರೋಗ್ಯಕರವಾಗಿರೋದು ಸೂರ್ಯನಿಂದ, ಅಂಥ ಸೂರ್ಯನಿಗೆ ಒಂದು ದೊಡ್ಡ ಮಟ್ಟದ ಒಂದು ಕೃತಜ್ಞತೆಯನ್ನ ಒಂದು ಸಲ್ಲಿಸುವಂತಹ ದಿನ ಇದು ಅಂತ ಹೇಳ್ಬೋದು. ಹೌದು ಹೌದು, ರೈತರು ಕೂಡ ಈ ಟೈಮ್ ನಲ್ಲಿ ಸುಗ್ಗಿಯನ್ನ ಆಚರಣೆ ಮಾಡ್ತಾರೆ. ಕೊಯ್ಲಿಗೆ ಬಂದಂತಹ ಕಟಾವು ಅದೆಲ್ಲ ಬೆಳೆಗಳು ಕೂಡ ಈ ಟೈಮ್ ನಲ್ಲಿ ಕಟಾವ್ ಆಗತ್ತೆ. ರೈತರಿಗೆ ಒಂದು ತರದ ಸಂಕ್ರಮಣ ಅಂದ್ರೆ ಸುಗ್ಗಿ, ಜೊತೆಗೆ ಎತ್ತುಗಳಿಗೆ ಅಲಂಕಾರ ಮಾಡೋದಿರಬಹುದು, ಅದ್ರ ಬಗ್ಗೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನ ಎತ್ತುಗಳಿಗೋಸ್ಕರ, ಜೊತೆಗೆ ಅವಕ್ಕೆ ಸಹಾಯ ಮಾಡಿದಂತಹ, ಕೃಷಿಗೆ ಸಹಾಯ ಮಾಡಿದಂತಹ ಅನೇಕ ಪ್ರಾಣಿಗಳಿಗೆ ಗೌರವ ಸಲ್ಲಿಸೋಕು ಕೂಡ ಸಂಕ್ರಾಂತಿ ದಿನ ತೊಡಗ್ತಾರೆ. ನಮ್ಮ ಭಾರತೀಯರ ಸಂಪ್ರದಾಯನೇ ಹಾಗೆ ಅಲ್ವಾ? ಅಂದ್ರೆ ಪ್ರಾಣಿ ಪಕ್ಷಿ, ನಾವು ಸರ್ಪವನ್ನು ಪೂಜಿಸ್ತೀವಿ ಅಲ್ವಾ? ಸರ್ಪವನ್ನು ಪೂಜಿಸ್ತೀವಿ. ಪಂಚಮಿ ಅಂತ ಅದಕ್ಕೆ ಅಂತ ಒಂದು ಹಬ್ಬ ಇಟ್ಟಿದ್ದೀವಿ. ಇನ್ನು ಪ್ರಾಣಿ ಪಕ್ಷಿಗಳಿಗೆ ಗೋಪೂಜೆಯನ್ನ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸೂರ್ಯ ಇಷ್ಟೆಲ್ಲ ನಮಗೆ ದಯಪಾಲಿಸ್ತಿರುವಂತಹ ಸೂರ್ಯನಾರಾಯಣನ ಪೂಜೆಯನ್ನ ನಾವು ಮಾಡಲೇಬೇಕು. ಅದಕ್ಕೆ ಶ್ರೇಷ್ಠವಾದ ದಿನ ಯಾವುದು ಅಂದ್ರೆ ಮಕರ ಸಂಕ್ರಾಂತಿಯ ದಿನ. ಓಕೆ ಓಕೆ. ಇನ್ನು ನೆಕ್ಸ್ಟ್ ವೃಷಭ ರಾಶಿಯವರದು ಹೇಗಿದೆ ಅಂತ ಕೇಳೋದಾದ್ರೆ, ವೃಷಭ ರಾಶಿಯವರಿಗೆ 9ನೇ ಮನೆಗೆ ಪ್ರವೇಶ ಆಗ್ತಾ ಇರುವಂಥದ್ದು, ಸೂರ್ಯನ ಒಂದು ಸೂರ್ಯಗ್ರಹ ಪ್ರವೇಶ ಆಗ್ತಿರುವಂಥದ್ದು. ತುಂಬ ದೊಡ್ಡ ಮಟ್ಟದ ಚೇಂಜಸ್ ಅಂತ ಏನು ಇಲ್ಲಿ ಕಾಣಿಸ್ದೆ ಹೋದರೂ ತಂದೆಯ ಆರೋಗ್ಯದ ಕಡೆಗೆ ನೀವು ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆಯೇ ನಿಮ್ಮ ಒಂದು ಫಾರಿನ್ ಟ್ರಾವೆಲ್ ಏನಾದರೂ ಮಾಡಬೇಕು ಅಂತಿದ್ರೆ, ಹೊರಗಡೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ರೆ ಅದು ಇಲ್ಲಿ ಫಲಿಸೋದಕ್ಕೆ ಚಾನ್ಸ್ ಇರುತ್ತೆ. ಅದರಲ್ಲೂ ಸೈನ್ಸ್ ಸಬ್ಜೆಕ್ಟ್ಸ್ ನೀವೇನಾದರೂ ಓದಕ್ಕೆ ಹೊರಟಿದ್ದೀರಾ ಅಂದರೆ ಸೂರ್ಯನ ಒಂದು ಸಪೋರ್ಟಿಂದ ನಿಮಗೆ ಅದು ಸಾಧ್ಯ ಆಗೋದಕ್ಕೆ ಅವಕಾಶ ಇರುತ್ತೆ. ಫಾರಿನ್ ಟ್ರಾವೆಲ್ ಮಾಡಬೇಕು ಅಂತಿರೋರಿಗೆ ಫಾರಿನ್ಗೆ ಹೋಗಿ ಉದ್ಯೋಗ ಮಾಡಬೇಕು ಅಂತಿರೋರು ಇರ್ಬೋದು, ಅಥವಾ ಓದೋದಕ್ಕೆ ಹೋಗಬೇಕು ಅಂತ ಇರೋರ್ಗಿರ್ಬೋದು, ಹೈಯರ್ ಎಜುಕೇಷನ್ಗೆ. ಇಲ್ಲಿ ಸೂರ್ಯನ ಒಂದು ಸ್ಥಾನ ಬದಲಾವಣೆಯಿಂದ ಪಾಸಿಟಿವ್ ಆದಂತಹ ಚೇಂಜಸ್ ಆಗುತ್ತೆ ವೃಷಭ ರಾಶಿಯವರಿಗೆ. ಆದರೆ ನೀವು ತಂದೆಯ ಆರೋಗ್ಯದ ಕಡೆಗೆ, ತಂದೆಯ ಜೊತೆಗಿನ ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಓಕೆ. ಇನ್ನು ಏನಾದ್ರು ಸಿಂಪಲ್ ರೆಮಿಡಿ ಅಂತ ವೃಷಭ ರಾಶಿಯವರಿಗೆ ಇರೋದು? ಸೂರ್ಯನಾರಾಯಣನೇ ಇಲ್ಲಿ ತೊಂದರೆ ಕೊಡ್ತಾ ಇರೋದ್ರಿಂದ ಸೂರ್ಯ ನಮಸ್ಕಾರ, ಬೆಳಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದು, ಹಾಗೇನೆ ಗೋಧಿ ಮತ್ತೆ ಬೆಲ್ಲವನ್ನ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸುವಂಥದ್ದು. ಹಸುಗಳಿಗೆ ಆಹಾರವನ್ನು ತಿನ್ನಿಸೋದ್ರಿಂದ ನವಗ್ರಹಗಳು ಕೂಡ ನಿಮಗೆ ಏನು ತೊಂದರೆದಾಯಕವಾದಂತಹ ಸ್ಥಿತಿಯಲ್ಲಿದ್ರೆ ಅವು ಅದನ್ನು ನಿಲ್ಲಿಸ್ತವೆ ಅಂತ. ಸೊ ಅಷ್ಟು ಗೋಪೂಜೆ ಅನ್ನೋದು ಅಷ್ಟು ಮುಖ್ಯ ಅಂತ, ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ಅಂತ. ಸೊ ಗೋಧಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸೋದ್ರಿಂದ ಸೂರ್ಯನ ಒಂದು ಏನು ಸೂರ್ಯನಿಂದ ಬರ್ತಾ ಇರುವಂತಹ ಒಂದು ನೆಗೆಟಿವ್ ಎಫೆಕ್ಟ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ. ಓಕೆ. ಇಲ್ಲಿ ಸೂರ್ಯ ಅಂತ ಹೇಳ್ತಿದ್ರಿ ನೀವು, ಈಗ ಸೂರ್ಯನೇ ನಿಮಗೆ ತೊಂದರೆ ಕೊಡ್ತಿರೋದ್ರಿಂದ ಅಂತ. ನವಗ್ರಹಗಳಲ್ಲಿ ಸೂರ್ಯ ಕೂಡ ಒಂದು ಗ್ರಹನ, ಅಥವಾ ನವಗ್ರಹಗಳ ಹೊರತಾಗಿಯೂ ಕೂಡ ಸೂರ್ಯನಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಜ್ಯೋತಿಷ್ಯದಲ್ಲಿ ಅಂತ? ಗ್ರಹಗಳ ರಾಜ ಸೂರ್ಯ, ಗ್ರಹಗಳ ರಾಜ ಸೂರ್ಯ. ಸೂರ್ಯ ಚಂದ್ರ ಇಬ್ರು ಇಲ್ಲ ಅಂದ್ರೆ ನವಗ್ರಹಗಳ ಒಂದು ಬ್ಯಾಲೆನ್ಸೇ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಾವು ಜಿಯೋಸೆಂಟ್ರಿಕ್ ಅಂದ್ರೆ ಭೂಮಿಯನ್ನ ಮಧ್ಯ ಇಟ್ಕೊಂಡು ನೋಡ್ತೀವಿ, ಸನ್ಸೆಂಟ್ರಿಕ್ ಆಗು ನೋಡ್ತೀವಿ. ಇಲ್ಲಿ ನಮ್ಗೆ ನಾವು ನೋಡ್ತಾ ಇರುವಂಥದ್ದು ಸೂರ್ಯನ ಮುಖ್ಯವಾಗಿ ಇಟ್ಕೊಂಡು ನೋಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ಸೂರ್ಯನನ್ನ ರಾಜ ಅಂತ ಕನ್ಸಿಡರ್ ಮಾಡಿ, ಇದ್ರಲ್ಲೂ ನಾವು ಜ್ಯೋತಿಷ್ಯದಲ್ಲೂ ಸೂರ್ಯ ರಾಜ, ಹಾಗಾಗಿ ಸೂರ್ಯನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್. ಓಕೆ. ಅಂದ್ರೆ ಈಗ 9 ಗ್ರಹಗಳನ್ನು ತಗೊಂಡಾಗ ಚಂದ್ರ ಈ ಮನೇಲಿ ಇದ್ದಾನೆ, ಈ ಗ್ರಹ ಇಂಥ ಮನೇಲಿ ಇದೆ ಅಂತ ಒಂದು ಹಾರೋಸ್ಕೋಪ್ ಹಾಕಿ ನೀವು ಹೇಳ್ತೀರಾ. ಬಟ್ ಸೂರ್ಯ ಇಂಥ ಮನೇಲಿ ಇದ್ದಾನೆ ಅನ್ನುವಂಥದ್ದನ್ನ ಯೂಶಲಿ ನಾವು ಕೇಳಿರ್ತೀವ ಅಂತ? ಹೌದು, ಖಂಡಿತ ಇದೆ. ಸೂರ್ಯ ರವಿ ಈ ಮನೆಯಲ್ಲಿ ಇದ್ದಾನೆ. ಹೌದು, ರವಿಯ ಸ್ಥಾನದಿಂದ ನಮಗೆ ತುಂಬಾ ದೊಡ್ಡ ಮಟ್ಟದ ಜಾತಕದಲ್ಲಿ ಬದಲಾವಣೆಗಳಾಗ್ತವೆ. ನಾನು ಎಷ್ಟೋ ಜನಕ್ಕೆ ಹೇಳ್ತಾ ಇರ್ತೀನಿ, ನನ್ನ ಹತ್ರ ಬರೋರ್ಗೆ, ನಿಮ್ಮ ಜಾತಕದಲ್ಲಿ ಸೂರ್ಯ ಚಂದ್ರ 2 ಗ್ರಹಗಳು ಚೆನ್ನಾಗಿದ್ರೆ ಲೈಫಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತವೆ, ಪಾಸಿಟಿವ್. ಯಾಕೆಂದ್ರೆ ಸೂರ್ಯ ಅಂದ್ರೆ ಆತ್ಮಕಾರಕನಾದಂತಹ ಸೂರ್ಯ, ಮನೋಕಾರಕನಾದಂಥ ಚಂದ್ರ, ಇವರಿಬ್ರು ಚೆನ್ನಾಗಿದ್ರೆ, ಆಮೇಲೆ ನಾವು ಬರೀ ಮನೋಕಾರಕ ಆತ್ಮಕಾರಕ ಅಂತ ನೋಡದೆ ತಾಯಿ ತಂದೆ ಅಂತ ನೋಡಿದ್ರೆ, ತಂದೆಯ ಸ್ವರೂಪ ಸೂರ್ಯ, ತಾಯಿಯ ಸ್ವರೂಪ ಚಂದ್ರ ಅಂತ ತಗೊಂಡಾಗ ಈ 2 ಗ್ರಹಗಳು ಚೆನ್ನಾಗಿದ್ದ ಪಕ್ಷದಲ್ಲಿ ಜಾತಕ ತುಂಬಾ ಸದೃಢವಾಗಿರುತ್ತೆ. ಜಾತಕರು ಒಳ್ಳೆಯ ಸ್ಥಾನಗಳಿಗೆ ಹೋಗೋದಿಕ್ಕೆ, ಅವರು ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮಮ್ಮಿನು ಇನ್ ಡೀಟೇಲ್ ಆಗಿ ಕೇಳೋದಾದ್ರೆ, ರವಿ ಗ್ರಹ ಯಾವ ಮನೆಯಲ್ಲಿ ಇದ್ರೆ ತುಂಬಾ ಶುಭ ಅನ್ನೋವಂಥದ್ದು ಒಂದು. ಇನ್ನು ರವಿ ಗ್ರಹಕ್ಕೆ ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರಿ, ತಂದೆಯನ್ನ ನೋಡ್ತೀವಿ, ಸ್ಟ್ರಾಂಗ್ನೆಸ್ ಅಂತೆಲ್ಲ, ರವಿ ಆತ್ಮಕಾರಕ ಅಂತ ಕೂಡ ಹೇಳಿದ್ರಿ. ಸೊ ಒಂದು ಜಾತಕದಲ್ಲಿ ರವಿ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಯಾವ ಮನೇಲಿ ಇರ್ಬೇಕು, ಮತ್ತೆ ಯಾವ ಮನೇಲಿ ಇದ್ರೆ ಏನೇನು ತುಂಬಾ ಚೆನ್ನಾಗಿರೋ ಫಲಗಳು ಸಿಗತ್ತೆ ಅಂತ?
ಖಂಡಿತ. ಈಗ ನೋಡಿ, ನಾವು 10ನೇ ಮನೆಗೆ ನಾವು ಮೇಷರಾಶಿದ್ ನೋಡ್ಬೇಕಾದ್ರೆ 10ನೇ ಮನೆ ವಿಚಾರ ಮಾತಾಡಿದ್ವಿ. ಸೊ ಅದನ್ನ ದಿಗ್ಬಲಿ ಅಂತ ಹೇಳ್ತೀವಿ. ಜನ್ಮಕುಂಡಲಿಯಲ್ಲೂ ಕೂಡ 10ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಏನಾಗುತ್ತೆ ಅದು ತುಂಬಾ ಶ್ರೇಷ್ಠವಾದಂತ ಸ್ಥಾನ. ಅಷ್ಟೇ ಅಲ್ಲ, ಸೂರ್ಯ ಸಿಂಹ ರಾಶಿಗೆ ಅಧಿಪತಿ ಆಗ್ತಾನೆ. ಸೊ ಸಿಂಹದಲ್ಲಿ ಸೂರ್ಯ ಇದ್ರೂ ಕೂಡ ಅವನು ಸ್ಟ್ರಾಂಗ್ ಆಗಿದ್ದಾನೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದೇನೆ ಸ್ವಲ್ಪ ಏನಾದ್ರೂ ರಾಹು ಕೇತುಗಳ ಜೊತೆಗೋ ಶನಿ ಒಟ್ಟಿಗೋ 12 ಅಥವಾ 6, 8ನೇ ಮನೆಗಳಿದ್ರೆ ಆ ಸೂರ್ಯನ ಬಲದ ವಿಚಾರದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ ಹೇಳ್ಬಹುದು. ಓಕೆ ಓಕೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿಗೆ ಬರೋದಾದ್ರೆ ಹೇಗಿದೆ ಮಿಥುನ ರಾಶಿಯವರಿಗೆ? ಮಿಥುನ ರಾಶಿಯವರಿಗೆ ಸ್ವಲ್ಪ ಇಲ್ಲಿ ಎಡರು ತೊಡರುಗಳನ್ನ ಅನುಭವಿಸುವಂಥದ್ದು, ಸಡನ್ ಆದಂತಹ ಚೇಂಜಸ್ ಆಗುತ್ತೆ. ಮಿಥುನ ರಾಶಿಯವರಿಗೆ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗುತ್ತೆ. ಸೊ ಅದು ಸ್ವಲ್ಪ ನೆಗೆಟಿವ್ ಚೇಂಜಸ್ ಆಗಿರೋದಕ್ಕೂ ಅವಕಾಶ ಇರುತ್ತೆ. ಹಾಗೇನೆ ನಿಮ್ಮ ತಂದೆಯ ಆಸ್ತಿ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದ ಕಿರಿಕಿರಿಗಳಾಗೋದಕ್ಕೆ ಅವಕಾಶ ಇರುತ್ತೆ. ತಂದೆಯೊಟ್ಟಿಗೆ ಕಿರಿಕಿರಿ ಮಾಡ್ಕೊಳ್ತೀರಾ ಆಸ್ತಿ ವಿಚಾರಕ್ಕೆ. ಹಾಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ 1 ತಿಂಗಳ ಕಾಲ ಅಟ್ಲೀಸ್ಟ್ ಈ ವಿಚಾರವಾಗಿ ಹೆಚ್ಚು ನಿಮ್ಮ ಇದನ್ನ ಎನರ್ಜಿನ ಕೊಡದೆ ನೀವು ಬೇರೆ ಕಡೆಗೆ ಫೋಕಸ್ ಮಾಡೋದು ಒಳ್ಳೇದು ಅಂತ ಹೇಳ್ಬೋದು. ಹಾಗೇನೆ ವೆಹಿಕಲ್ಗಳಲ್ಲಿ ಓಡಾಡುವಾಗ, ಯಾಕೆಂದ್ರೆ ಸಡನ್ ಚೇಂಜಸ್ ಅಂತ ಹೇಳಿದೆ ನಾನು. ಹಾಗಾಗಿ ಎಲ್ಲೋ ಆಕ್ಸಿಡೆಂಟ್ಸ್ ಆಗೋದು, ಕಾಲಿಗೆ ತಗಲಿಸ್ಕೊಳ್ಳೋದು, ಕೈ ತಗಲಿಸ್ಕೊಳ್ಳೋದು, ಏನೋ ಹೆಚ್ಚಕ್ಕೆ ಕೈ ಕಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ ಮಿಥುನ ರಾಶಿಯವರು. ಜನವರಿ 15ರಿಂದ ಫೆಬ್ರವರಿ 15ರವರೆಗೆ ಒಂದು ತಿಂಗಳ ಎಚ್ಚರಿಕೆ ಬೇಕು ಅಂತ. ಇನ್ನು ರೆಮಿಡಿ ಅಂತ ಮಿಥುನ ರಾಶಿಯವರಿಗೆ? ಮಿಥುನ ರಾಶಿಯವರಿಗೆ ಹೇಳಬೇಕು ಅಂದ್ರೆ ಸೂರ್ಯನಾರಾಯಣನ ಪೂಜೆಯೊಟ್ಟಿಗೆ ನೀವು ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಬುಧ ಅಧಿಪತಿ ಆಗ್ತಾನೆ ಮಿಥುನ ರಾಶಿಗೆ. ಸೊ ವಿಷ್ಣುವಿನ ಪೂಜೆಯನ್ನ, ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಳ್ಳೋದು ನಿಮಗೆ ಸರ್ವದಾ ಸುಖ ಅಂತ. ಸೊ ಹಾಗಾಗಿ ನೀವು ಯಾವಾಗ್ಲೂ ವಿಷ್ಣುವಿನ ಆರಾಧನೆಯನ್ನ ಮಾಡ್ಕೊಳ್ಬೇಕು ಸೂರ್ಯನಾರಾಯಣನ ಒಟ್ಟಿಗೆ. ಓಕೆ ಓಕೆ. ಇನ್ನು ಮುಂದಿನ ರಾಶಿ ಕೂಡ ತಿಳಿಸ್ಕೊಟ್ಬಿಡಿ ಮೇಡಮ್. ಕಟಕ ರಾಶಿಯವರಿಗೆ ಹೇಗೆ? ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇದು 7ನೇ ಮನೆ ಆಗುತ್ತೆ. ಇದು ಪರವಾಗಿಲ್ಲ, ಏನಂತ ದೊಡ್ಡ ಮಟ್ಟದ ತೊಂದರೆಗಳನ್ನ ಕೊಡುವಂತಹ ಸಮಯ ಅಲ್ಲ. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಆಗೋದಕ್ಕೆ ಅವಕಾಶ ಇರುತ್ತೆ, ಅಥವಾ ವಿವಾಹಕ್ಕೆ ಒಂದು ಸ್ಟೆಪ್ ಮುಂದೆ ಹೋಗುವಂಥದ್ದು. ಆದರೆ ನೀವಾಗಲೇ ವಿವಾಹ ಆಗಿರೋರಾದ್ರೆ ನಿಮ್ಮ ಮಧ್ಯೆ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಈ ಸಮಯದಲ್ಲಿ ನಿಮ್ಮ ಒಂದು ಸ್ಪೌಸ್ ಏನು ಹೇಳ್ತೀವಿ, ಗಂಡ ಅಥವಾ ಹೆಂಡತಿ ಅಂತ ಏನು ಹೇಳ್ತೀವಿ, ಅವರು ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ ಅವ್ರಿಗೆ ಆ ಸಮಯದಲ್ಲಿ. ಸೊ ಹಾಗಾಗಿ ಆ ಸೂರ್ಯನ ದೃಷ್ಟಿ ಕೂಡ ಅಲ್ಲಿಗೆ ಇರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಮೇಜರ್ ಇಶ್ಯೂಸ್ ಏನು ಬರದೆ ಲೈಫ್ ಸ್ಮೂತ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಕಟಕ ರಾಶಿಯವರಿಗೆ ಸೊ ಏನು ರೆಮಿಡಿ ಮಾಡ್ಬೋದು ಕಟಕ ರಾಶಿ? ಇಲ್ಲಿ ರೆಮಿಡಿ ಅಂತ ಬಂದ ತಕ್ಷಣ ನಾನು ರೋಸ್ ಕ್ವಾಡ್ಸ್ ಅನ್ನುವಂಥ ಒಂದು ಸ್ಟೋನ್ನ ಹೇಳ್ತೀನಿ. ರೋಸ್ ಕ್ವಾಡ್ಸ್ನ ಜೊತೆಗೆ ಸೂರ್ಯನಾರಾಯಣನ ಪೂಜೆಯನ್ನು ನಾನು ಹೇಳಿದೆ, ಸೂರ್ಯ ನಮಸ್ಕಾರವನ್ನ ಹೇಳಿದೆ. ಅದನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಸಂಬಂಧದಲ್ಲಿ ಬಿರುಕು ಬಿಡದೆ ಇರೋದಕ್ಕೋಸ್ಕರ ನಾವು ರೋಸ್ ಕ್ವಾಡ್ಸ್ನ ಹಾಕ್ಬೋದು ಗಂಡ ಹೆಂಡತಿಯ ನಡುವೆ ಸಂಬಂಧ ಚೆನ್ನಾಗಿರೋದಕ್ಕೆ. ಹಾಗೇನೆ ಬೇರೆ ಯಾವುದೇ ಪ್ರಾಬ್ಲಮ್ಗಳು ಅಂದ್ರೆ ನಿಮ್ಮ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನ ನೀವು ರೋಸ್ ಕ್ವಾಡ್ಸ್ನ ಹಾಕೊಂಡು ಅದನ್ನ ಬಗೆಹರಿಸ್ಕೊಳ್ಬಹುದು ಅಂತ. ಓಕೆ ಓಕೆ. ಇನ್ನು ನೀವು ಕ್ರಿಸ್ಟಲ್ ಕೋಚ್ ಕೂಡ ಹೌದು, ಗೈಡ್ ಮಾಡ್ತೀರಾ ಕ್ರಿಸ್ಟಲ್ಸ್ ಬಗ್ಗೆ. ಸೊ ಸೂರ್ಯನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ ಇರುತ್ತಾ? ಖಂಡಿತ ಇದೆ. ಸನ್ ಸ್ಟೋನ್ ಅಂತಾನೆ ಒಂದು ಸ್ಟೋನ್ ಇದೆ. ನಾನು ಅದ್ರ ಬಗ್ಗೆ ಹೇಳೋಣ ಅನ್ಕೊಂಡೆ, ಸರಿ ಒಂದು ನೆಕ್ಸ್ಟ್ ಇದರಲ್ಲಿ ಹೇಳೋಣ ಅನ್ಕೊಂಡೆ. ಸೊ ಸನ್ ಸ್ಟೋನ್ ಅನ್ನುವಂತಹ ಸ್ಟೋನ್ನ ಕೂಡ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಈ ಸೂರ್ಯನ ಬಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ವೀಕ್ ಆಗಿದ್ದಾನೆ ಅಂದ್ರೆ ಸನ್ ಸ್ಟೋನ್ ಹಾಕೊಳ್ಳಿ, ಖಂಡಿತ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರುತ್ತೆ ಅಂತ. ಓಕೆ. ಅಂದ್ರೆ ಒಂದೊಂದು ಗ್ರಹವನ್ನ ಪ್ರತಿನಿಧಿಸುವಂತಹ ಕ್ರಿಸ್ಟಲ್ ಕೂಡ ಇವೆ? ಹೌದು ಹೌದು. ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆ ಒಂದು ಕ್ರಿಸ್ಟಲ್ಗಳನ್ನು ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಅದು ನಿಮ್ಮ ಜಾತಕಕ್ಕೆ ಅನುಗುಣವಾಗಿರಬಹುದು ಅಥವಾ ನಿಮಗಿರುವಂತಹ ತೊಂದರೆಗಳಿಗೆ ಅನುಗುಣವಾಗಿ ಇರಬಹುದು ಅಂತ. ಓಕೆ. ಇನ್ನು ಸಂಕ್ರಾಂತಿ ಅಂತ ಬಂದ್ರೆ ಇಡೀ ಸಂಕ್ರಾಂತಿಯ ಹಬ್ಬ ಎಷ್ಟು ದಿನದ ಹಬ್ಬ ಇದು ಅಂತ? ಈ ಸಂಕ್ರಾಂತಿ ಹಬ್ಬವನ್ನು ನಾವು ಅಂದರೆ ಕರ್ನಾಟಕದಲ್ಲಿ ಹೆಚ್ಚಾಗಿ 3 ದಿನಗಳ ಕಾಲ ಮಾಡ್ತೀವಿ. ಆಂಧ್ರದವರು ಕೂಡ 3 ದಿನ ಮಾಡ್ತಾರೆ. ಪೊಂಗಲ್ ಅಂತ ಹೇಳಿಬಿಟ್ಟು ನಮ್ಮ ತಮಿಳ್ನಾಡಲ್ಲಿ 4 ದಿನಗಳ ಕಾಲ ಮಾಡ್ತಾರೆ. ಸೌತ್ ಇಂಡಿಯನ್ಸ್ ಎಲ್ಲ 3 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಂದ್ರೆ ಹೇಗಿರುತ್ತೆ ಒಟ್ಟು ಫಸ್ಟ್ ಡೇ ಸಂಕ್ರಾಂತಿನ ಅಥವಾ ಅದಕ್ಕಿಂತ ಹಿಂದಿನ ದಿನ ಏನು ಆಚರಣೆಗಳಿರುತ್ತೆ, ಜೊತೆಗೆ ಅದರ ಸಿದ್ಧತೆಗಳೇನು ಅಂತ? ಈಗ ನೋಡಿ, ಜನವರಿ 15ನೇ ತಾರೀಕು ಈ ವರ್ಷ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. 14
15 ಅಂತ ನನಗೆ ಗೊತ್ತಿರುವ ಪ್ರಕಾರ, ನನ್ನ ನಾಲೆಜ್ನ ಪ್ರಕಾರ ಸೂರ್ಯ ಸಂಕ್ರಮಣ ಆಗ್ತಾ ಇರುವಂಥದ್ದು 15ನೇ ತಾರೀಕು ಆಗಿರೋದ್ರಿಂದ 15ನೇ ತಾರೀಕೆ ಹಬ್ಬ ಇರುವಂಥದ್ದು. 14ನೇ ತಾರೀಕು ನೀವು ಭೋಗಿ ಹಬ್ಬ ಅಂತ ಮಾಡ್ತೀವಿ. ಭೋಗಿ ಹಬ್ಬ ಮೊದಲನೇ ದಿನ ಆದ್ರೆ ನೆಕ್ಸ್ಟ್ ಡೇ ಮಕರ ಸಂಕ್ರಮಣ, 3ನೇ ದಿನ ಕನುಮ ಅಂತ ಮಾಡ್ತೀವಿ. ಕನುಮ ಅಂತ ಹೇಳ್ಬಿಟ್ಟು ಮಾಡುವಂಥದ್ದು ಅಂತ. ಸೊ ಒಟ್ಟು 3 ದಿನದ ಹಬ್ಬ ಇದು. ಓಕೆ, ಭೋಗಿಯ ದಿನ ಏನು ಆಚರಣೆ ಇರುತ್ತೆ, ಏನ್ ಮಾಡ್ಬೇಕು, ಏನ್ ಪೂಜೆ ಇರುತ್ತಾ, ಅಥವಾ ಭೋಗಿ ಅಂದ್ರೆ ಏನು ಆಕ್ಚುಲಿ ಅಂತ? ಈಗ ಭೋಗಿ ಹಬ್ಬ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿರುವ ನಕಾರಾತ್ಮಕ ಒಂದು ಗುಣಗಳನ್ನಿರಬಹುದು ಅಥವಾ ನಕಾರಾತ್ಮಕ ಒಂದು ವಿಚಾರಗಳನ್ನಿರಬಹುದು ಸುಟ್ಟು ಹಾಕುವಂಥ ಹಬ್ಬ ಇದು ಅಂತ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ನ ಒಂದು ಕಡೆ ಹಾಕಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದರಲ್ಲಿ ಸುಟ್ಟು ಹಾಕ್ತಿರುವಂಥದ್ದು ಅಂತ. ಅದು ನಾವು ಒಂದು ಇದು ಏನು ಒಂದು ಸಿಂಬಾಲಿಕ್ ಆಗಿ ನಾವು ಹಳೆಯ ವಸ್ತುಗಳನ್ನು ಸಾಂಕೇತಿಕವಾಗಿ ನಾವು ಅದನ್ನು ಹಾಕ್ತೀವಿ. ಆದರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಲಿ ಸುಡಬೇಕಾಗಿರೋದು ಮನೆಯಲ್ಲಿರುವಂತಹ ಹಳೆಯ ವಸ್ತುಗಳ ಜೊತೆಗೆ ನಮ್ಮಲ್ಲಿರುವಂತಹ ನಕಾರಾತ್ಮಕ ಚಿಂತನೆಗಳನ್ನ, ನಮ್ಮಲ್ಲಿರುವಂತಹ ಒಂದು ಡಿಪ್ರೆಷನ್, ಬೇಡದೇ ಇರುವಂತಹ ವಿಚಾರಗಳನ್ನು ತುಂಬಾ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ನಮ್ಮ ಮನೇಲಿ, ನಮ್ಮ ಮೈಯಲ್ಲಿ, ನಮ್ಮ ಮನಸ್ಸಲ್ಲಿ. ಅಂದ್ರೆ ಅನ್ವಾಂಟೆಡ್ ಆಗಿ ಯಾವುದೋ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳೋದು, ಯಾವುದೋ ಒಂದು ಯಾರ ಮೇಲೋ ಕೋಪ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ನಾವು ಆ ಭೋಗಿಯ ಒಂದು ಬೆಂಕಿಯಲ್ಲಿ ಸುಟ್ಟು ಹಾಕುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಬೆಂಕಿಯನ್ನು ಹಾಕಿ ಅನ್ವಾಂಟೆಡ್ ಆಗಿರುವಂತಹ ವಸ್ತುಗಳನ್ನ ತೆಗೆದು ಅದರ ಬೆಂಕಿಯನ್ನು ಹಾಕಿ ಅಗ್ನಿಯನ್ನು ಸ್ಪರ್ಶ ಮಾಡಿ ಸುಡುವಂಥದ್ದು ಅಂತ ಭೋಗಿಯ ಒಂದು ಇಂಪಾರ್ಟೆನ್ಸ್. ಭೋಗಿ ಹಬ್ಬದ ದಿನ ದಾನ ಧರ್ಮಗಳನ್ನು ಮಾಡೋದು ತುಂಬ ಮುಖ್ಯ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಊರಿನಲ್ಲಿ ಈ ಏನು ಹೇಳ್ತೀರಾ ಕುಂಬಳಕಾಯಿ, ಈ ಹಬ್ಬದಲ್ಲಿ ಸ್ಪೆಷಲ್ ಯಾವಾಗಲೂ ಅಷ್ಟೇ, ಏನು ಗೊತ್ತಾ, ಈ ಒಂದು ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ, ಸೀಸನಲ್ ಒಂದು ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಸೀಸನಲ್ಲಿರುವಂಥ ಕಬ್ಬು, ಈ ಸೀಸನಲ್ಲಿ ಬರುವಂಥದ್ದು, ಇವಾಗ ತಾನೇ ಹೊಸದಾಗಿ ಬೆಳೆದಂಥ ಕಬ್ಬು, ಇದನ್ನೆಲ್ಲ ದಾನ ಮಾಡುವಂಥದ್ದು ಒಂದು ಭೋಗಿಯ ವಿಶೇಷತೆ. ಅದರಲ್ಲೂ ಭೋಗಿಯ ದಿನ ದಾನ ಧರ್ಮಗಳನ್ನು, ಯಾವುದೇ ವಸ್ತುಗಳನ್ನು ದಾನ ಮಾಡೋದು ತುಂಬಾ ಮುಖ್ಯ, ಒಳ್ಳೇದು ಅಂತ. ಇನ್ನು ಭೋಗಿಯ ದಿನ ಬಾಗಿಣವನ್ನ ಕೂಡ ಕೊಡ್ತಾರೆ ಮುತ್ತೈದೆಯರಿಗೆ ಅಂತ ಇರೋದಲ್ವಾ? ಅಂದ್ರೆ ಒಂದು ಬಾಗಿಣವನ್ನ ಸಿದ್ಧ ಮಾಡಿ ಅದರಲ್ಲಿ ಕನ್ನಡಿ, ಕಾಡ್ಗೆ, ಮುತ್ತೈದೆಗೆ ಯಾವ್ಯಾವ ವಿಚಾರಗಳನ್ನ ಕೊಡ್ತಾರೋ ನಮ್ಮ ಕಡೆ ಆ ಬಾಗಿಣವನ್ನು ಕೂಡ ಸಿದ್ಧ ಮಾಡಿ ಕೊಡುವಂತದ್ದು ರೂಢಿಯಲ್ಲಿದೆ ಉತ್ತರ ಕರ್ನಾಟಕದಲ್ಲಿ. ಜೊತೆಗೆ ಭೋಗಿಯ ದಿನ ಮಲಗುವಾಗ ಅಂತ ಅನ್ಸತ್ತೆ ಕಾಡಿಗೆಯನ್ನ ಹಾಕಿಕೊಂಡು ಅವತ್ತು ಮಲಗಬೇಕು ಅನ್ನುವಂತ ಆಚರಣೆಯು ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತದ್ದು. ಒಟ್ಟಾರೆ ಭೋಗಿಯ ದಿನದಿಂದ ಸಂಕ್ರಾಂತಿ ಆರಂಭ ಆಗುತ್ತೆ. ಮೇಡಮ್, ಒಂದೇ ದಿನ ಭೋಗಿ ಇರುತ್ತೆ, ಭೋಗಿ ಆಚರಣೆಗಳನ್ನ, ಅದರ ಮಹತ್ವವನ್ನ ತಿಳಿಸ್ಕೊಟ್ರಿ. ಇನ್ನು ಪ್ರಮುಖವಾದಂತಹ ದಿನ ಮಕರ ಸಂಕ್ರಾಂತಿ. ಈ ದಿನದ ಆಚರಣೆ, ನಮ್ಮ ಪೂಜಾ ವಿಧಾನಗಳು, ಅಂದ್ರೆ ಪ್ರಮುಖವಾಗಿ ಈ ಒಂದು ಹಬ್ಬದಲ್ಲಿ ಸೂರ್ಯನನ್ನೇ ಪ್ರತಿನಿಧಿಸಿ ಸೂರ್ಯನನ್ನ ಪೂಜೆ ಮಾಡೋ ಕಾರಣವಿರೋದ್ರಿಂದ ಹೇಗಿರಬೇಕು ಒಟ್ಟಾರೆ ಆ ದಿನ ಅಂತ? ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ, ಶುಚಿ ತುಂಬ ಮುಖ್ಯ. ಯಾವುದೇ ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಹಬ್ಬಗಳಲ್ಲಿ ಸ್ನಾನ, ಅದರಲ್ಲೂ ಅಭ್ಯಂಜನ ಅಂತ ಹೇಳ್ತೀವಿ, ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು. ಅದು ಭೋಗಿ ದಿನನೂ ಮಾಡಬಹುದು ಅಥವಾ ಮಕರ ಸಂಕ್ರಾಂತಿ ದಿನನೂ ಮಾಡಬಹುದು. ಸ್ನಾನ ಮಾಡಿ ಮನೆಯನ್ನ ಶುಚಿಗೊಳಿಸ್ಬೇಕು. ಬರೀ ಮೈಯನ್ನೆಲ್ಲ, ಮನೆಯನ್ನ ಮನಸ್ಸನ್ನ ಶುಚಿ ಮಾಡಿಕೊಂಡು, ಇಲ್ಲಿ ತುಂಬಾ ಮುಖ್ಯ ಅಂದ್ರೆ ರಂಗೋಲಿಗಳನ್ನ ಇಡುವಂಥದ್ದು, ಗಾಳಿಪಟ ಹಾರಿಸುವಂಥದ್ದು ಒಂದಾದ್ರೆ, ಸಂಕ್ರಾಂತಿಯ ದಿನ ರಂಗೋಲಿ, ಹೆಣ್ಣು ಮಕ್ಕಳ ಹಬ್ಬ ಇದು, ತುಂಬಾ ಶ್ರೇಷ್ಠವಾದ ವಿಶೇಷವಾದ ಹಬ್ಬ. ನೀವು ಇನ್ನು ಆಂಧ್ರದ ಕಡೆ ಎಲ್ಲ ನೋಡಿದ್ರೆ ಇದು ಮುಗ್ಗುಲು, ಸಂಕ್ರಾಂತಿ ಮುಗ್ಗುಲು ಅಂತ ಹೇಳ್ತಾರೆ ಆಂಧ್ರದಲ್ಲಿ. ಸೊ ರಂಗೋಲಿಗಳನ್ನ ಇಟ್ಟು ಅದರ ಮೇಲೆ ಈ ಸಗಣಿಯಿಂದ ಗೊಬ್ಬೆಮಲು ಅಂತ ಮಾಡ್ತಾರೆ, ಅದಕ್ಕೆ ಒಂದು ಹೂವನ್ನ ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ನಮ್ಮಲ್ಲೂ ಇದೆ ರಂಗೋಲಿ, ತುಂಬಾ ದೊಡ್ಡ ಮಟ್ಟದ ಒಂದು ಸಂಚಲನ ಈ ಟೈಮಲ್ಲಿ, ಸಂಕ್ರಾಂತಿಯ ಟೈಮಲ್ಲಿ ರಂಗೋಲಿ ಹಾಕುವಂಥದ್ದು ತುಂಬಾ ವಿಶೇಷವಾದಂತಹ ಒಂದು ಸಂಪ್ರದಾಯ ಅಂತ ಹೇಳ್ತೀವಿ. ರಂಗೋಲಿ ಹಾಕುವಂಥದ್ದು ಬೆಳಗ್ಗೆ ಎದ್ದು, ಆಮೇಲೆ ಮನೆ ದೇವರಿಗೆ ಪೂಜೆಯನ್ನ ಮಾಡಿ, ಗಣಪತಿಯನ್ನ ಪೂಜೆ ಮಾಡಿ, ಸೂರ್ಯನಾರಾಯಣನಿಗೆ ಪೂಜೆಯನ್ನ ಮಾಡಿ, ಪ್ರಾರ್ಥನೆಯನ್ನ ಮಾಡಿ, ಹೊಸದಾಗಿ ಬೆಳೆದಂತಹ ಕಬ್ಬು, ಹೊಸದಾಗಿ ಬೆಳೆದಂತಹ ಅಕ್ಕಿ, ಹೊಸದಾಗಿ ತೆಗೆದಂಥ ಬೆಲ್ಲ, ಹೊಸದಾಗಿ ತರಬೇಕು ಎಲ್ಲಾನು. ನೀವು ಇರೋವಂಥದ್ದನ್ನ ನಾವು ಅಂಗಡಿಯಿಂದಾನೇ ತರಲಿ, ಹೊಸ ಬೆಲ್ಲ, ಹೊಸ ಅಕ್ಕಿ, ಹೊಸ ಬೇಳೆ, ಹೊಸದಾಗಿ ತಂದಿರುವಂತಹ ಕಬ್ಬು, ಇವುಗಳಿಂದ ಸೇರಿಸಿ ಪೊಂಗಲ್ ಮಾಡ್ತೀವಿ ನಾವು. ಸೊ ಪೊಂಗಲ್ನ ಮಾಡಿ ಸೂರ್ಯನಾರಾಯಣನಿಗೆ ಪ್ರೀತಿಯಾದಂತಹ ಆಹಾರ ಅಂತ ಅಷ್ಟೇ. ಪೊಂಗಲ್ನ ಮಾಡಿ ಸೂರ್ಯನಿಗೆ ನೈವೇದ್ಯವನ್ನ ಮಾಡಿ ಅದನ್ನ ಮನೆ ಮಂದಿ ಎಲ್ಲ ತಗೊಳ್ಳುವಂಥದ್ದು ಅಂತ ಹೇಳ್ಬಿಟ್ಟು, ಅದರ ಜೊತೆಗೆ ಎಳ್ಳು ಬೆಲ್ಲವನ್ನ ಕೂಡ ನಾವಿಲ್ಲಿ ಕೊಡುವಂಥ ಸಂಪ್ರದಾಯ ಇದೆ. ಕರೆಕ್ಟ್.
ಇನ್ನು ಈ ಮಕರ ಸಂಕ್ರಮಣ ಅಂತ ಬಂದಾಗ ನೀವು ಹೇಳಿದಾಗ ಪೊಂಗಲ್ ನಮ್ ಕಡೆ ಹುಗ್ಗಿ ಅಂತ ಕರಿತೀವಿ ಕರ್ನಾಟಕದಲ್ಲಿ. ಇನ್ನು ಕೆಲವು ಕಡೆ ಹುಗ್ಗಿ ಗೊಜ್ಜು ಕೂಡ ಅದರ ಒಟ್ಟಿಗೆ ಮಾಡಿರ್ತಾರೆ ಖಾದ್ಯ ಪ್ರಿಯರು ಭಾರತೀಯರು. ಜೊತೆಗೆ ಕುಸರೆಳ್ಳು, ಬೆಲ್ಲ ಇದನ್ನೆಲ್ಲ ಕೊಡೋ ಅಂಥದ್ದು, ಎಳ್ಳು ಬೀರೋ ಅಂಥದ್ದು, ಮನೆಗಳಿಗೂ ಹೋಗಿ ಸಂಬಂಧಿಕರು ಸ್ನೇಹಿತರ ನಡುವೆ. ನನಗಿಲ್ಲಿ ಭಾರತೀಯ ಸಂಸ್ಕೃತಿಯ ಒಂದು ಊಟದ ವಿಚಾರ ಅಂದ್ರೆ ಆಹಾರ ಶೈಲಿಯು ನೆನಪಾಗತ್ತೆ. ಅಂದ್ರೆ ನಾವು ಕಾಲಮಾನಗಳಿಗೆ ತಕ್ಕಂತೆ ನೀವು ಹೇಳ್ತಿದ್ರಲ್ಲ, ಈ ಕಾಲಕ್ಕೆ ಇಂಥದ್ದೇ ಸೀಸನಲ್ ಫ್ರೂಟ್ ತಿನ್ಬೇಕು, ಇಂಥದ್ದೇ ಧಾನ್ಯಗಳನ್ನ ನಾವು ತಗೊಂಡ್ರೆ ನಾವು ಆರೋಗ್ಯವಾಗಿ ಇರ್ತೀವಿ ಅನ್ನೋವಂಥದ್ದು. ಇನ್ಫ್ಯಾಕ್ಟ್ ಚಾತುರ್ಮಾಸ್ಯವೂ ಕೂಡ ಅದಕ್ಕೆ ಹಿರಿಯರು ಮಾಡಿಟ್ರೇನೋ ಅಂತ ಖಂಡಿತ ಅನ್ಸತ್ತೆ. ಜೊತೆಗೆ ಈ ಒಂದು ಸಮಯದಲ್ಲಿ ಶೀತ ಅಥವಾ ಶೀತ ಗಾಳಿ ಜೊತೆಗೆ ಚಳಿಯನ್ನ ನಾವು ಅನುಭವಿಸ್ತಿರ್ತೀವಿ. ಈ ಹುಗ್ಗಿ ಗೊಜ್ಜು ಅಂದ್ರೆ ಹುಗ್ಗಿಯನ್ನ ಮಾಡುವಾಗ ಅಲ್ಲಿ ಜೀರಿಗೆ, ಮೆಣಸು, ಲವಂಗ ಇಂಥವುಗಳನ್ನೆಲ್ಲ ಬಳಸಿ ಮಾಡೋದ್ರಿಂದ ಬಾಡಿಗೆ ಹೀಟ್ ಕೊಡುತ್ತೆ ಅನ್ನುವಂಥ ಕಾರಣಕ್ಕೂ ಕೂಡ ನಮ್ಮ ಹಿರಿಯರು ಮಾಡಿದ್ರು. ಇನ್ನು ಎಳ್ಳು ಬೀರುವಂಥ ಕೊಡುವಂಥ ಅದರ ಮಹತ್ವವೇನು ಅಂತ ಮ್ಯಾಮ್? ನೋಡಿ, ಎಳ್ಳು ಬೆಲ್ಲ ಅಂತ ಹೇಳ್ತೀವಿ ನಾವು. ಈಗ ಯುಗಾದಿಯ ಸಮಯದಲ್ಲಿ ನೋಡ್ತೀವಿ ಬೇವು ಬೆಲ್ಲ ಅನ್ನುವಂಥದ್ದನ್ನ. ಬೆಲ್ಲ ಮತ್ ಒಂದು ಕಹಿಯ ಜೊತೆಗೆ ಒಂದು ಸಿಹಿ. ಎಳ್ಳನ್ನ ಯಾಕೆ ತಗೋತೀವಿ ಅಂದ್ರೆ ತುಂಬಾ ಚಳಿ, ಚರ್ಮ ಎಲ್ಲ ಒಡೆದಿದೆ, ಎಲ್ರಿಗೂ ಚರ್ಮಕ್ಕೆ ಸಂಬಂಧಿಸಿದಂಗೆ ಡ್ರೈ ಸ್ಕಿನ್ ಈ ತರದೆಲ್ಲ ಪ್ರಾಬ್ಲಮ್ಗಳಿದೆ. ಇವಾಗ ಚಳಿಗಾಲ ಮುಗಿದು ಬಿಸಿಲು ಸ್ಟಾರ್ಟ್ ಆದಾಗ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಎಳ್ಳನ್ನ ನಾವು ಕನ್ಸ್ಯೂಮ್ ಮಾಡಿದಾಗ, ಎಳ್ಳನ್ನ ತಿಂದಾಗ, ಕೊಬ್ಬರಿ ಎಣ್ಣೆ ಇರುತ್ತೆ ಅದರಲ್ಲಿ. ನಾವು ಎಳ್ಳು ಬೆಲ್ಲದಲ್ಲಿ ಬರೀ ಎಳ್ಳು ಬೆಲ್ಲ ಹಾಕ್ಬಿಟ್ಟು ಕೊಡೋದಿಲ್ಲ, ಅದಕ್ಕೆ ಕಡಲೆ ಬೀಜ, ಜಿಡ್ಡಿನ ಅಂಶ ಇರುವಂತದ್ದು, ಹಾಗೇನೆ ಅಲ್ಲಿ ಕೊಬ್ಬರಿ ಇರುತ್ತೆ, ಕೊಬ್ಬರಿನಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ಎಳ್ಳಿನಲ್ಲಿ ಎಳ್ಳಿನಲ್ಲಿ ಒಂದು ಜಿಡ್ಡಿನ ಅಂಶ ಇರುತ್ತೆ. ಇದನ್ನೆಲ್ಲ ಸೇರಿಸಿ ನಾವು ತಗೊಂಡಾಗ, ಸಿಹಿಯೊಟ್ಟಿಗೆ ತಗೊಂಡಾಗ, ಯಾವುದೇ ಆಗಲಿ ಸಿಹಿ ಇಲ್ಲದೆ ಇಲ್ಲ ನಮ್ಮ ಒಂದು ಸಂಪ್ರದಾಯದಲ್ಲಿ, ಸಿಹಿಯನ್ನ ತಗೊಳ್ಳುವಂಥದ್ದು ಇದ್ದೇ ಇರುತ್ತೆ. ಸೊ ಆ ಸಿಹಿಯೊಟ್ಟಿಗೆ ಇಷ್ಟು ಧಾನ್ಯಗಳನ್ನ ಮಿಕ್ಸ್ ಮಾಡಿ, ಕೊಬ್ಬರಿಯನ್ನ ಮಿಕ್ಸ್ ಮಾಡಿ ತಗೊಂಡಾಗ ನಮ್ಮ ದೇಹಕ್ಕೆ ಒಳ್ಳೇದು ಅನ್ನೋ ಒಂದು ದೃಷ್ಟಿಯಿಂದ ಎಳ್ಳು ಬೆಲ್ಲವನ್ನ ಕೊಡುವಂಥದ್ದು ಅಂತ ಹೇಳಿ. ಓಕೆ, ಇನ್ನು ಮುಂದಿನ ರಾಶಿ ಸಿಂಹ ರಾಶಿಗೆ ಬರೋದಾದ್ರೆ ಹೇಗಿದೆ ಮ್ಯಾಮ್? ಸಿಂಹ ರಾಶಿಯವರಿಗೆ ಜಾಕ್ಪಾಟ್. ಯಾಕೆ ಅಂದ್ರೆ ರಾಶಿಯಾಧಿಪತಿ, ಲಗ್ನಾಧಿಪತಿ ಸಿಂಹ ರಾಶಿ ಅಥವಾ ಸಿಂಹ ಲಗ್ನದವರಿಗೆ ರಾಶಿಗೆ ಅಧಿಪತಿ ಕೂಡ ಸೂರ್ಯ. ಇನ್ನು 6ನೇ ಮನೆ ಅನ್ನುವಂಥದ್ದು ಬೇರೆ ಗ್ರಹಗಳಿಗೆ ಯಾವುದೇ ತೊಂದರೆ ಕೊಡ್ಲಿ, ಬಟ್ ಸಿಂಹ ರಾಶಿಯವರಿಗೆ 6ನೇ ಮನೆ ತುಂಬಾ ಒಳ್ಳೆ, ಎಲ್ಲರಿಗೂ 6ನೇ ಮನೆಯಲ್ಲಿ ಸೂರ್ಯ ಒಳ್ಳೆ ರಿಸಲ್ಟ್ಸ್ ಕೊಡ್ತಾನೆ. ಸೊ 6th ಹೌಸ್ಗೆ ಮೂವ್ ಆಗ್ತಾನೆ. 6ನೇ ಮನೆ ಅಂತ ಹೇಳಿದ್ರೆ ರೋಗ ಸ್ಥಾನ. ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ರೂ ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಏನಾದ್ರೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದ್ದು, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ, ನಿಮ್ಗೆ ಒಳ್ಳೆ ರೆಮಿಡಿ ಸಿಗತ್ತೆ, ಒಳ್ಳೆ ತರದ ಒಂದು ಏನು ರೆಮಿಡಿ ಸಿಗತ್ತೆ, ನೀವು ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಹಾಗೇನೆ ಶತ್ರುಗಳ ಮೇಲೆ ಜಯ ಸಾಧಿಸುವಂತ ಸಮಯ ಇದು ಅಂತ. ಶತ್ರುಗಳನ್ನ ನೀವು ತುಂಬಾ ಚೆನ್ನಾಗಿ ಮಟ್ಟ ಹಾಕಕ್ಕೆ ಆಗತ್ತೆ. ಸೂರ್ಯನ ಕೋರ್ಟಲ್ಲಿ ಏನಾದ್ರೂ ಹೋರಾಡ್ತಿದ್ದೀರಾ ಅಂದ್ರೆ ಕಂಟಿನ್ಯೂ ಮಾಡಿ. ಈ ತಿಂಗಳು ಕೋರ್ಟಲ್ಲಿ ನಿಮ್ ಕಡೆ ಕೇಸ್ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಜಯ ಆಗುವಂಥದ್ದು. ಲೋನ್ಗಳೇನಾದ್ರೂ ಮಾಡ್ಕೊಂಡಿದ್ದೀರಾ, ಲಾಂಗ್ ಟೈಮ್ ಲೋನ್ ಮಾಡಿದ್ದೀರಾ ಅಂದ್ರೆ ಲೋನ್ ತೀರ್ಸೋದಕ್ಕೆ ಈ ಸಮಯದಲ್ಲಿ ಸ್ಟಾರ್ಟ್ ಮಾಡಿ. ಖಂಡಿತ ಈಸಿಯಾಗಿ ನೀವು ಲೋನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸಿಂಹ ರಾಶಿಯವರಿಗೆ. ಅಥವಾ ನೀವೇನಾದ್ರೂ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಲೋನ್ಗೆ ಟ್ರೈ ಮಾಡ್ತಾ ಇದ್ರೆ ನಿಮ್ಗೆ ಅದು ಕೂಡ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಹೈಯರ್ ಆಫೀಸರ್ಸ್ ಜೊತೆಗೆ ಏನಾದ್ರೂ ನಿಮ್ಗೆ ಕಾನ್ಫ್ಲಿಕ್ಟ್ಸ್ ಇದ್ರೆ ಅವರನ್ನ ಕೂಡ ಸೋಲ್ಸೋದಕ್ಕೆ ಅವಕಾಶ ಇರುವಂತಹ ಸಮಯ ಸಿಂಹ ರಾಶಿಯವರಿಗೆ ಅಂತ ಹೇಳ್ಬಹುದು. ಒಟ್ಟಾರೆ ಸಿಂಹ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ. ಓಕೆ, ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಕನ್ಯಾ ರಾಶಿಗೆ ಹೇಗಿರುತ್ತೆ ಅಂತ? ಇನ್ನು ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಪಂಚಮದಲ್ಲಿ ಸೂರ್ಯ ಅಂತ ಏನು ಸಪೋರ್ಟಿವ್ ಆಗಿ ಇರೋದಿಲ್ಲ ಅಂತ ಹೇಳ್ಬಹುದು. ಬಟ್ ವಿದ್ಯಾರ್ಥಿಗಳಿಗೆ ಸೂರ್ಯ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮಕ್ಕೆ ತಕ್ಕಂಥ ಒಂದು ಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಬಟ್ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಇಲ್ಲಿ ಭ್ರಮ ನಿರಸನ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ನೀವು ಸೂರ್ಯನಾರಾಯಣನ ಪೂಜೆಯನ್ನು ಹೆಚ್ಚಾಗಿ ಮಾಡಿಕೊಂಡು ಯಾವುದೇ ಕೆಲಸ ಮಾಡಕ್ ಹೋದ್ರೂ ಇಲ್ಲಿ ಜಯ ಸಿಗುತ್ತೆ ಅಂತ ಹೇಳ್ಬಹುದು. ಓಕೆ, ಇನ್ನು ರೆಮಿಡಿಗೆ ಅಂತ ಬಂದ್ರೆ ಕನ್ಯಾ ರಾಶಿಯವರು, ನಾನು ಮೊದಲೇ ಹೇಳಿದ ಹಾಗೆ ಕನ್ಯಾ ರಾಶಿಗೆ ಅಧಿಪತಿ ಕೂಡ ವಿಷ್ಣುನೇ ಆಗ್ತಾನೆ. ಅಂದ್ರೆ ಬುಧ ಆಗ್ತಾನೆ. ಬುಧನಿಗೆ ವಿಷ್ಣು. ಸೊ ವಿಷ್ಣು ಸಹಸ್ರನಾಮ ಪಠಣ ಮಾಡಿ, ವಿಷ್ಣು ಸ್ವರೂಪದ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ. ಅದು ಕೃಷ್ಣ ಇರಬಹುದು, ನರಸಿಂಹ ಇರಬಹುದು, ವೆಂಕಟೇಶ್ವರ ಇರಬಹುದು. ವಿಷ್ಣು ಸ್ವರೂಪದ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಆ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳಿ, ಹೇಳಕ್ ಸಾಧ್ಯ ಆದ್ರೆ ಹೇಳಿ. ಸೊ ಇನ್ನು ಸೂರ್ಯ ನಮಸ್ಕಾರ ಅಂತೂ ನಾನು ಹೇಳಿದ್ದೀನಿ, ಈ ತಿಂಗಳು ಪೂರ್ತಿ ಮಾಡಿದ್ರೆ ತುಂಬಾ
ಒಳ್ಳೇದು. ಸೊ ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ಇರುವಂತಹ ತೊಂದರೆಗಳೇನಿದೆ ಅವು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಇನ್ನು ಸಂಕ್ರಾಂತಿ ದಿನದ ಬಗ್ಗೆ ಮಾತಾಡೋದಾದ್ರೆ, ಈ ಎಳ್ಳು ಬೆಲ್ಲವನ್ನ ನಾವು ಬೀರ್ತೀವಿ ಅಂದ್ರೆ ಎಲ್ಲಾ ಹಬ್ಬಗಳಿಗೂ ಭಾರತೀಯರು ಸಂಬಂಧಗಳನ್ನ ಬೆಸಿಲಿಕ್ಕೋಸ್ಕರ ಹಬ್ಬ ಮಾಡಿದ್ರ ಅನ್ನೋ ಅಂಥದ್ದು ಕೂಡ ಬರುತ್ತೆ. ಸೊ ನಮ್ ಕಡೆ ಎಲ್ಲ ಎಳ್ಳನ್ನ ಕೊಡುವಾಗ ಎಳ್ಳು ಬೆಲ್ಲ ತಗೊಳ್ಳಿ, ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳ್ತೀವಲ್ಲ. ಅಂದ್ರೆ ಸಂಬಂಧಗಳು ಎಲ್ಲೋ ಒಂದ್ ಕಡೆ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ರು ಅಥವಾ ಏನೋ ಒಂದು ಕಾನ್ಫ್ಲಿಕ್ಟ್ಸ್ ಇದ್ರೂ ಕೂಡ ಅದೆಲ್ಲ ಒಂದ್ ಕಡೆ ನಿವಾರಣೆಯಾಗಿ ಮತ್ತೆ ಸಂಬಂಧ ಬೆಸೆಯುವಂತ ಹಬ್ಬವೂ ಆಗತ್ತಾ ಅಂತ ಮಕರ ಸಂಕ್ರಾಂತಿ? ಖಂಡಿತ ಹೌದು ಮಂಜರಿ. ಯಾಕೆ ಅಂದ್ರೆ ಈಗ ನಾವು ಯಾರ ಜೊತೆನೋ ಮಾತಾಡಿರಲ್ಲ, ಅಕ್ಕಪಕ್ಕದವ್ರ ಜೊತೆ ಏನೋ ಮನಸ್ತಾಪ ಆಗಿರುತ್ತೆ, ಬಟ್ ಎಳ್ ಕೊಡಕ್ ಮಕ್ಳನ್ನ ಕಳಿಸ್ಬಿಡ್ತಿದ್ರು ಚಿಕ್ಕ ವಯಸ್ಸಲ್ಲಿ. ಏನೇ ತೊಂದ್ರೆ ಆಗ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ. ಅಂದ್ರೆ ನಾನು ಒಳ್ಳೆ ಮಾತಾಡ್ತೀನಿ, ನೀನು ಒಳ್ಳೆ ಮಾತಾಡು ಅನ್ನುವಂತ ಒಂದು ಸಂಬಂಧನೇ ಅಲ್ವಾ ಇಲ್ಲಿ. ಯಾಕೆಂದ್ರೆ ನಮ್ಮ ಜೊತೆಗಿರೋರು, ನಮ್ಮ ಸುತ್ತಮುತ್ತಲಿನವರು, ನಮ್ಮ ಸಂಬಂಧಿಕರಲ್ಲಿ ಇವಾಗಂತೂ ಈ ಮನಸ್ತಾಪಗಳನ್ನ, ಅನ್ವಾಂಟೆಡ್ ಆದಂತಹ ಒಂದು ಕಾನ್ಫ್ಲಿಕ್ಟ್ಸ್ ಗಳನ್ನ ತುಂಬಾ ನೋಡ್ತೀವಿ. ಮನುಷ್ಯರ ನಡುವೆ ಅಷ್ಟು ಹೊಂದಾಣಿಕೆನೇ ಇಲ್ಲ. ಇಂಥ ಹಬ್ಬಗಳ ಆಚರಣೆ ನೋಡಿ ನಮ್ಗೆ ಎಂಥ ಒಂದು ಒಳ್ಳೆ ಒಂದು ಸಂದೇಶವನ್ನ ಸಾರುತ್ತೆ ಅಂತ ಹೇಳಿದ್ರೆ, ಪ್ರತಿ ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನ ಕೊಟ್ಟು ಶುಭ ಹಾರೈಸಿ ಬರೋದ್ರಿಂದ ಸಂಬಂಧಗಳು ಬಿಗಿ ಆಗ್ತವೆ, ಗಟ್ಟಿ ಆಗ್ತವೆ ಅಂತ ಹೇಳ್ಬೋದು. ಎಸ್ ಮ್ಯಾಮ್. ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದ್ರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ? ತುಲಾ ರಾಶಿಯವರಿಗೆ ಚತುರ್ಥದಲ್ಲಿ ಸೂರ್ಯನ ಒಂದು ಸಂಚಾರ ಕೇಂದ್ರ ಸ್ಥಾನ ಆಗಿರೋದ್ರಿಂದ ಏನು ದೊಡ್ಡ ಮಟ್ಟದ ತೊಂದರೆಗಳನ್ನ ಅನುಭವಿಸೋದಕ್ಕೆ ಇಲ್ಲಿ ಅಂಥ ಏನು ಸಮಸ್ಯೆ ಇಲ್ಲ. ಆದರೆ ಈ ಮನೆ ನಿರ್ಮಾಣ ಮಾಡ್ತಾ ಇರೋರಿಗೆ ಸ್ವಲ್ಪ ನಿಧಾನವಾಗಿ ಆಗಬಹುದು. ಸ್ವಲ್ಪ ಈ ಶುಭ ಕಾರ್ಯಗಳನ್ನ ಏನಾದರೂ ಮಾಡ್ತೀವಿ ಅಂತ ನೀವು ಅನ್ಕೊಂಡಿದ್ರೆ ಅಥವಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅನ್ಕೊಂಡಿದ್ರೆ ಸ್ವಲ್ಪ ಇದು ನಿಧಾನ ಆಗಬಹುದು. ಹಾಗೇನೆ ನೀವೇನಾದರೂ ತುಲಾ ರಾಶಿಯಲ್ಲಿ ಹುಟ್ಟಿ ರಾಜಕಾರಣಿಗಳಾಗಿದ್ರೆ ಮಾತ್ರ ಇಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನ ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ. ನಿಮಗೆ ಸಿಗಬೇಕಾದಂತಹ ಸ್ಥಾನ ಸಿಗದೆ ಹೋಗಬಹುದು ಅಂತ ತುಲಾ ರಾಶಿಯವರಿಗೆ. ಸೊ ರೆಮಿಡಿ ಏನ್ ಮಾಡಬೇಕು? ತುಲಾ ರಾಶಿಯವರು ಈ ಪೊಸಿಷನ್ಗೋಸ್ಕರ ಮಾಡ್ತಾ ಇರೋದ್ರಿಂದ, ಪೊಸಿಷನ್ ಸಿಗಬೇಕು, ನಮಗೆ ಸ್ಥಾನಮಾನ ಸಿಗಬೇಕಾಗಿರೋದ್ರಿಂದ ನಾವಿಲ್ಲಿ ಸನ್ ಸ್ಟೋನ್ ನ ಯೂಸ್ ಮಾಡಬಹುದು. ಸೂರ್ಯ ನಮಸ್ಕಾರದ ಜೊತೆಗೆ ಸನ್ ಸ್ಟೋನ್ ನ ಹಾಕೋದ್ರಿಂದ, ಹಾಗೇನೆ ಲಕ್ಷ್ಮಿಯ ಆರಾಧನೆಯನ್ನ ಮಾಡ್ಕೊಳ್ಳೋದು ಕೂಡ ತುಲಾ ರಾಶಿಯವರಿಗೆ ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ. ಅಂದ್ರೆ ಅಧಿಕಾರ ಬೇಕಿದ್ರೆ ಸನ್ ಸ್ಟೋನ್ ಹಾಕ್ಬೇಕು. ಹೌದು ಹೌದು, ನಿಮಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಗವರ್ಮೆಂಟ್ ಜಾಬ್ ಬೇಕು ಅನ್ನೋರು ಕೂಡ ಹಾಕ್ಬೋದು. ಸಣ್ಣ ಅಂದ್ರೆ ಒಟ್ನಲ್ಲಿ ಸೂರ್ಯ ಅಧಿಕಾರವನ್ನ ಪ್ರತಿನಿಧಿಸುವಂತ ಗ್ರಹ. ನಮ್ಗೆ ಯಾವ್ದಾದ್ರು ಕೆಲಸ ಆಗ್ಬೇಕಿದ್ರೆ, ಅಧಿಕಾರ ಸಿಗ್ಬೇಕಿದ್ರೆ ಅಥವಾ ಒಂದು ಒಳ್ಳೆ ಉನ್ನತ ಹುದ್ದೆಗೆ ಹೋಗ್ಬೇಕಿದ್ರೆ ನಮ್ಮ ಸೂರ್ಯ ಬಲವಾಗಿರ್ಬೇಕು ಅನ್ನುವಂಥದ್ದು. ಇನ್ನು ನೀವು ರಾಜಕಾರಣದ ಬಗ್ಗೆ ಮಾತಾಡ್ತಿದ್ರಿ. ಔಟ್ ಆಫ್ ದ ಬಾಕ್ಸ್ ರಾಜಕಾರಣದ ಅನೇಕ ಒಂದು ಅಪ್ಡೇಟ್ಸ್ ನೋಡ್ತಾನೆ ಇರ್ತೀವಿ ಡೈಲಿ. ಕುರ್ಚಿ ಕದವನ್ನ ನಡೀತಿರುತ್ತೆ ಒಂದು ಕಡೆ, ಇನ್ನೊಂದು ರಾಷ್ಟ್ರ ರಾಜಕಾರಣದಲ್ಲೂ ಬೇರೆ ತರದ ಬದಲಾವಣೆಗಳೇ ಆಗ್ತಿರುತ್ತೆ. ಓವರ್ ಆಲ್ ಆಗಿ ಮಕರ ಸಂಕ್ರಮಣ, ಸೂರ್ಯ ಪಥ ಬದಲಾಯಿಸೋದು ರಾಜಕೀಯದ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ? ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗತ್ತೆ. ಬದಲಾವಣೆ ನಾನು ಇಲ್ಲಿ ಹೆಚ್ಚಾಗಿ ಹೇಳೋದಿಲ್ಲ. ಸದ್ಯಕ್ಕೆ ಇದು ಬದಲಾವಣೆಯ ಕಾಲ ಅಲ್ಲ ಅಂತಾನೆ ನಾನು ಹೇಳ್ತೀನಿ. ಸದ್ಯಕ್ಕೆ ನನ್ನ ಪ್ರಕಾರ ಏಪ್ರಿಲ್ವರೆಗೂ ಅಂತ ದೊಡ್ಡ ಬದಲಾವಣೆ ಕಾಣಿಸ್ತಾ ಇಲ್ಲ. ಬಟ್ ಈಗ ಸದ್ಯದಲ್ಲಿ ಕಾನ್ಫ್ಲಿಕ್ಟ್ಸ್ ಮಾತ್ರ ಇದ್ದೇ ಇರುತ್ತೆ. ಅಂದ್ರೆ ಆಳುವವರ ನಡುವೆ ಒಂದು ಕದನ ನಡೀತಾನೆ ಇರುತ್ತೆ. ಇದು ಇನ್ನೂ ಒಂದು 4 ತಿಂಗಳ ಕಾಲ ಕಂಟಿನ್ಯೂ ಆಗಬಹುದು ಅಂತ ಅನ್ಸ್ತದೆ. ಕದನ ವಿರಾಮ ಅಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಕಾನ್ಫ್ಲಿಕ್ಟ್ ಜಾಸ್ತಿ ಆಗಬಹುದು ಅನ್ನೋದು. ಜಾಸ್ತಿ ಆಗ್ಬಹುದು, ಈ 1 ತಿಂಗಳ ಕಾಲ ಸ್ವಲ್ಪ ಕಾನ್ಫ್ಲಿಕ್ಟ್ ಜಾಸ್ತಿ ಆಗಬಹುದು ಅಂತ. ಓಕೆ ಎಸ್ ಮ್ಯಾಮ್. ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ? ವೃಶ್ಚಿಕ ರಾಶಿಯವರಿಗೂ ಕೂಡ ಇದು ತುಂಬಾ ಸೂಪರ್ ಆಗಿರುವಂತಹ ಟೈಮ್ ಅಂತ ಹೇಳ್ಬಹುದು. ಅದರಲ್ಲೂ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿ ನೀವೇನಾದ್ರೂ ಮೀಡಿಯಾದಲ್ಲಿದ್ರೆ ನಿಮ್ಗೆ ತುಂಬಾ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರ್ತವೆ ಅಂತ ಹೇಳ್ಬೋದು. ನಿಮ್ಮ ವಾಗ್ಝರಿ ಅಂತ ಹೇಳ್ತಾರಲ್ಲ, ಅದು ತುಂಬಾ ಫ್ಲೋ ಚೆನ್ನಾಗಿರುತ್ತೆ. ನೀವು ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ರೆ ನಿಮ್ಗೆ ಆ ಮಾತಿನ ಫ್ಲೋ ಏನಿರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮಾತಿನಿಂದ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಹಾಗೇನೆ ENT ಪ್ರಾಬ್ಲಮ್ಗಳೇನಾದ್ರೂ ಇದ್ರೆ, ಗಂಟಲು, ಮೂಗು, ಕಿವಿಗೆ ಸಂಬಂಧಿಸಿದಂತಹ ಪ್ರಾಬ್ಲಮ್ಗಳು ಏನಾದ್ರೂ ಇತ್ತು ಅಂದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗೇನೆ ನಿಮ್ಮ ಭ್ರಾತೃವರ್ಗದವರು, ಅಣ್ಣ ತಮ್ಮಂದಿರ ಜೊತೆ, ಅಕ್ಕ ತಂಗಿಯರ ಜೊತೆ ಏನಾದ್ರೂ ಮನಸ್ತಾಪಗಳಿದ್ರೆ ಫಸ್ಟ್ ಎಳ್ಳು ಬೆಲ್ಲ ತಗೊಂಡೋಗಿ ಕೊಟ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹರಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬನ್ನಿ. ಇರುವಂತಹ ಯಾವುದೇ ದೋಷಗಳಿದ್ರು, ಯಾವುದೇ ಕಾನ್ಫ್ಲಿಕ್ಟ್ಸ್ ಇದ್ರು ನಿಮ್ಮ ಅಣ್ಣ ತಮ್ಮಂದಿರ ನಡುವೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ವೃಶ್ಚಿಕ ರಾಶಿಯವರಿಗೂ ಯಾವ್ದಾದ್ರು ದೇವರನ್ನ ಆರಾಧನೆ ಮಾಡುವಂತಹ ಸಂದರ್ಭ? ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಅವರಿಗೆ ಹೇಳುವಂಥದ್ದು, ನಾನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನ ಹೇಳ್ತೀನಿ. ರೆಗ್ಯುಲರ್ ಆಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನ ಮಾಡ್ಕೊಳ್ಳೋದು ಅವರಿಗೆ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ. ಓಕೆ ಮ್ಯಾಮ್. ಇನ್ನು ನೀವು ಕ್ರಿಸ್ಟಲ್ಸ್ ಕೋಚ್ ಕೂಡ ಹೌದು. ಕ್ರಿಸ್ಟಲ್ ಬಗ್ಗೆ ಮಾತಾಡ್ತಿದ್ವಿ.
ಪ್ರತಿಯೊಂದು ರಾಶಿಗೂ ಒಂದೊಂದು ಕ್ರಿಸ್ಟಲ್ ಅಂತ ಇರುತ್ತಾ, ಅಥವಾ ಅವರವರ ಒಂದು ಜನ್ಮ ಜಾತಕ ಕುಂಡಲಿಯನ್ನ ನೋಡಿ ಕ್ರಿಸ್ಟಲ್ ನ ಸಜೆಸ್ಟ್ ಮಾಡುವಂತದ್ದ ಅಂತ? ನಾವು ಹೇಳ್ತೀವಿ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಕ್ರಿಸ್ಟಲ್ಗಳನ್ನ ನಾವು ಚಾಯ್ಸ್ ಮಾಡಲ್ಲ, ಕ್ರಿಸ್ಟಲ್ಸೇ ನಮ್ಮನ್ನ ಚಾಯ್ಸ್ ಮಾಡುತ್ತೆ ಅನ್ನುವಂತ ಒಂದ್ ಮಾತಿದೆ. ನಾವು ಕ್ರಿಸ್ಟಲ್ಗಳನ್ನೆಲ್ಲ ಒಂದ್ ಕಡೆ ಇಟ್ರೆ ನಮ್ಗೊಂದ್ ಕ್ರಿಸ್ಟಲ್, ಯಾವ್ದೋ ಒಂದು ಕ್ರಿಸ್ಟಲ್ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದನ್ನ ತಗೊಳ್ಳೋದು ಒಂದು ಮಾರ್ಗ ಇದೆ. ಸೊ ನಮ್ಗೆ ನಮ್ಮನ್ನ ಚಾಯ್ಸ್ ಮಾಡುತ್ತೆ ಕ್ರಿಸ್ಟಲ್. ಸೊ ಅದನ್ನ ನಾವ್ ಎತ್ಕೊಳ್ಳೋದು ಅದೊಂದು ಮಾರ್ಗ ಇದೆ. ಅದನ್ನ ಬಿಟ್ರೆ ನಿಮ್ಮ ರಾಶಿ ಪ್ರಕಾರ ನಿಮ್ಮ ಒಂದು ಜಾತಕವನ್ನ ನೋಡಿ ಕೂಡ ನಾವು ಕೊಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಬೇಸ್ಡ್ ಆಗಿ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ನಿಮ್ಗೀಗ ಹಣಕಾಸಿನ ಸಮಸ್ಯೆ ಇರುತ್ತೆ, ಸಾರಿ ನಿಮ್ಗಲ್ಲ, ಯಾರಿಗೋ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಅವರಿಗೆ ಒಂದು ಪೈರೆಟ್ ಅನ್ನುವಂಥ ಸ್ಟೋನ್ ನ ಕೊಡ್ತೀನಿ. ಇನ್ನೊಬ್ಬರಿಗೆ ಯಾರಿಗೋ ಜಾಬ್ ಬೇಕಾಗ್ತಿರುತ್ತೆ, ಜಾಬು ಹಣ ಎರಡು ಒಟ್ಟಿಗೆ ಬೇಕು ಅನ್ನೋರಿಗೆ ಪೈರೆಟ್ ಮತ್ತೆ ಸಿಟ್ರಿನ ಮಿಕ್ಸ್ ಮಾಡಿ ಕೊಡ್ತೀನಿ. ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇರೋರಿಗೆ ಬೇರೆ ಕೊಡ್ತೀನಿ. ಭೂಮಿ ತಗೊಳ್ಬೇಕು ಅಂತ ಇರೋರಿಗೆ ನಾನು ಬೇರೆ ಸ್ಟೋನ್ ನ ಕೊಡ್ತೀನಿ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಸ್ಟೋನ್ ನ ಕ್ರಿಸ್ಟಲ್ ನ ವೇರ್ ಮಾಡೋದು ತುಂಬಾ ಒಳ್ಳೇದು ಅಂತ. ಇನ್ನು ಈ ಕ್ರಿಸ್ಟಲ್ ನ ತಗೊಳ್ಳುವಾಗ, ಅಂದ್ರೆ ಪರ್ಚೇಸ್ ಮಾಡುವಾಗಲಿ ಅಥವಾ ಅದನ್ನ ತಗೊಳ್ಳುವಾಗ ಯಾವ ಒಂದು ಅಂದ್ರೆ ಲೈಕ್ ಹೆಂಗ್ ಗೊತ್ತಾಗುತ್ತೆ ಇದು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ, ಹೆಂಗ್ ಕಂಡು ಹಿಡಿಯಕ್ಕೆ ಸಾಧ್ಯ? ತುಂಬಾ ಡೂಪ್ಲಿಕೇಟ್, ತುಂಬಾ ಇದು ನಡೀತಾ ಇದೆ ಮಾರ್ಕೆಟ್ ಅಲ್ಲಿ. ಎಲ್ಲಾರು ಕ್ರಿಸ್ಟಲ್ ಗಳನ್ನ ಕೊಡುವಂತವ್ರೆ. ಸ್ವಲ್ಪ ಸರ್ಟಿಫೈಡ್ ಆಗಿರುವಂತದ್ದು ಒಳ್ಳೆ ಬ್ರ್ಯಾಂಡ್ ಗಳಿಂದ ನೀವು ಇದು ಪರ್ಚೇಸ್ ಮಾಡಬಹುದು, ಅಥವಾ ಒಳ್ಳೆಯ ಒಂದು ನಂಬಿಕಸ್ಥರಿಂದ ಪರ್ಚೇಸ್ ಮಾಡೋದು, ನಿಮಗೆ ಗೊತ್ತಿರೋರ್ ಬಳಿ ಪರ್ಚೇಸ್ ಮಾಡೋದು, ಈ ತರದನ್ನ ಮಾಡಿದ್ರೆ ನಿಮಗೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ. ಕ್ರಿಸ್ಟಲ್ ಗಳಲ್ಲಿ ತುಂಬಾ ಮೋಸ ನಡೀತಾ ಇದೆ. ಅದರಲ್ಲೂ ಬೇರೆ ಬೇರೆ ವೆರೈಟಿಗಳಿದೆ. ಗ್ಲಾಸ್ ಒಂದು ಮಣಿಗಳನ್ನ ತಂದು, ಬೀಡ್ಸ್ ನ ತಂದು ಅದಕ್ಕೆ ಕಲರ್ ಹಾಕಿ ಕೊಡ್ತಾ ಇದ್ದಾರೆ. ಅದನ್ನ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ. ಅದ್ರ ವೆಯ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಗೆ ಅದು ಎಕ್ಸ್ಪೀರಿಯನ್ಸ್ ಇದೆ, ಹಂಗಾಗಿ ಗೊತ್ತಾಗುತ್ತೆ. ಕಾಮನ್ ಮ್ಯಾನಿಗೆ ಅದಷ್ಟು ಗೊತ್ತಾಗಲ್ಲ. ಸೊ ಹಾಗಾಗಿ ಜನರು ತುಂಬಾ ಮೋಸ ಹೋಗ್ತಾ ಇದ್ದಾರೆ. ನಾನು ಆದಷ್ಟು ನನ್ನ ಕ್ಲೈಂಟ್ಗಳಿಗೆ, ನನ್ನ ಹತ್ರ ಬರುವಂತಹ ಜನರಿಗೆ ಏನಿದೆ, ನಾನು ಒರಿಜಿನಲ್ ಆದಂತಹ ಕ್ರಿಸ್ಟಲ್ಗಳನ್ನ ಕೊಡ್ತೀನಿ. ಯಾಕೆಂದ್ರೆ ನನ್ನ ಹತ್ರ ಬರೋಂಥವ್ರಿಗೆ ಒಳ್ಳೇದಾಗ್ಬೇಕು. ಅವ್ರು ಬಂದ್ರೆ ನಾವೇನೋ ಒಂದು ಸಜೆಸ್ಟ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಅದರಿಂದ ಖಂಡಿತ ಒಳ್ಳೇದಾಗ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಹೇಳ್ಬೋದು. ಮೇಡಮ್, ಇನ್ನು ಕಡೆಯ ದಿನ, ಮಕರ ಸಂಕ್ರಮಣದ ಕಡೆಯ ದಿನ, ಏನು ಈ ಹಬ್ಬದ ಒಂದು ವಿಶೇಷತೆ? ಆ ದಿನದ ಆಚರಣೆ ಹೇಗಿರುತ್ತೆ, ಏನ್ ಮಾಡಬಹುದು ಅವತ್ತು? ನಾನು ನಿಮ್ಗೆ ಮೊದಲೇ ಹೇಳಿದ ಹಾಗೆ ಇದು ರೈತರ ಹಬ್ಬ, ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ. ಫೆಸ್ಟಿವಲ್ ಆಫ್ ಹಾರ್ವೆಸ್ಟ್ ಅಂತ ಕರಿತೀವಲ್ವಾ. ಸೊ ಹಾಗಾಗಿ ಸುಗ್ಗಿಯ ಹಬ್ಬದ ಸಮಯದಲ್ಲಿ ನಾವು ಯಾರನ್ನ ಗೌರವಿಸ್ಬೇಕು ಅಂದ್ರೆ ರೈತರನ್ನ ಗೌರವಿಸ್ಬೇಕು. ರೈತರ ಜೊತೆಗೆ ನಮಗೆ ಒಂದು ವ್ಯವಸಾಯಕ್ಕೆ ಉಪಯೋಗ ಆಗುವಂತ ಇನ್ಸ್ಟ್ರೂಮೆಂಟ್ಸ್ ಇರಬಹುದು, ಅಂದ್ರೆ ಆ ಬಳಕೆ ಮಾಡುವಂತ ಇದೇನಿರ್ಬಹುದು, ಗುಡುಗೋಲು ಈ ತರದ್ದಿರಬಹುದು, ಅಥವಾ ಹಸುಗಳು, ದನಕರುಗಳು ನಮಗೆ ಸಹಾಯ ಮಾಡ್ತವೆ ನಾವು ವ್ಯವಸಾಯ ಮಾಡುವಂತ ಸಂದರ್ಭದಲ್ಲಿ. ಸೊ ಹಾಗಾಗಿ ವ್ಯವಸಾಯ ಪ್ರಧಾನವಾದಂತಹ ನಮ್ಮ ದೇಶದಲ್ಲಿ ಹಸುಗಳನ್ನ, ಗೋವುಗಳನ್ನ, ಗೋಪೂಜೆ ಇಲ್ಲಿ ತುಂಬಾ ಮುಖ್ಯ ಆಗತ್ತೆ ಅಂತ. ಗೋವುಗಳನ್ನ ಪೂಜೆ ಮಾಡುವಂಥದ್ದು, ಗೋವುಗಳಿಗೆ ಆಹಾರವನ್ನ ಕೊಡುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಇಲ್ಲಿ. ಹಾಗೇನೆ ಒಂದು ಏನು ನಮ್ಮ ಮನೆಯಲ್ಲಿರುವಂತಹ ಹಸುವಿನ, ನೀವು ಹಸುವಿನ ವಿಗ್ರಹವನ್ನೇ ಇದೆ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಪೂಜೆಯನ್ನ ಮಾಡಿ. ಎಲ್ಲರೂ ಹಸುವನ್ನು ಹುರ್ಕೊಂಡು ಹೋಗಕ್ಕಾಗಲ್ಲ. ಅಟ್ಲೀಸ್ಟ್ ನಿಮ್ಮ ಮನೆಯ ಮುಂದೆ ಹಸು ಬಂದಾಗ ಅದಕ್ಕೆ ಆಹಾರವನ್ನ ಕೊಡೋದು ಇಲ್ಲಿ ತುಂಬಾ ಮುಖ್ಯ ಆಗತ್ತೆ. ಆ ತರದ ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ ಅಂತ. ನಮಗೆ ಎಲ್ಲರಿಗೂ ಮನೇಲಿ ತಗೊಂಬಂದು ಇವಾಗಿನ ಕಾಲದಲ್ಲಿ ಹಸುಗಳನ್ನ, ದನಕರುಗಳನ್ನ ಸಾಕೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ, 2 ಸರಿ ಈ ತರ ವಿಶೇಷ ದಿನಗಳಲ್ಲಿ ಗೋಪೂಜೆಯನ್ನ ಮಾಡುವಂಥದ್ದು, ಗೋವುಗಳಿಗೆ ಆಹಾರವನ್ನು ಕೊಡುವಂಥದ್ದು ಇಲ್ಲಿ ತುಂಬಾ ಶುಭ ಫಲಗಳನ್ನ ತಂದುಕೊಡುತ್ತೆ ಅಂತ. ಇನ್ನು ಈ ಒಂದು ದಿನವನ್ನ ನೀವು ಕನುಮ ಅಂತ ಕರೆದ್ರಿ, ನಮ್ ಕಡೆ ಕರಿ ಅಂತ ಕರೀತಾರೆ, ಕರಿ ದಿನ ಅಂತ. ಕೆಲವು ಸಂದರ್ಭದಲ್ಲಿ ಇವತ್ತು ಕರಿ ದಿನ, ಒಳ್ಳೆ ಕೆಲಸ ಬೇಡ ಅನ್ನುವಂಥದ್ದು ಕೂಡ ಇರುತ್ತೆ. ಯಾಕೆ ಹೀಗೆ ಹೇಳೋದು? ಸಾಮಾನ್ಯವಾಗಿ ಸಂಕ್ರಮಣದ ಆಚೆ ಈಚೆ, ಸಂಕ್ರಮಣದ ದಿನ ಶುಭ ಕಾರ್ಯಗಳಿಗೆ, ಇದು ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ, ಆದ್ರೆ ಶುಭ ಕಾರ್ಯಗಳಿಗೆ ಆ 2 ದಿನಗಳು ಶ್ರೇಷ್ಠ ಅಲ್ಲ. ಹಾಗಾಗಿ ನಾವು ಜ್ಯೋತಿಷ್ಯದಲ್ಲಿ ಈ 3 ದಿನಗಳು ಅಂಥ ಶುಭ ಕಾರ್ಯಗಳನ್ನ ಮಾಡೋದಕ್ಕೆ ಶ್ರೇಷ್ಠ ಅಲ್ಲ. ಹಬ್ಬಕ್ಕೆ ಶ್ರೇಷ್ಠ, ಗೋಪೂಜೆಗೆ ಶ್ರೇಷ್ಠ, ರೈತರನ್ನ ಗೌರವಿಸೋದಕ್ಕೆ ಶ್ರೇಷ್ಠ, ಸಿಹಿಯನ್ನ ಕೊಡೋದಕ್ಕೆ ಶ್ರೇಷ್ಠ, ಬಾಂಧವ್ಯವನ್ನ ಬೆಸ್ಕೊಳ್ಳೋದಕ್ಕೆ ಶ್ರೇಷ್ಠವಾದಂತಹ ದಿನ. ಆದ್ರೆ ಶುಭ ಕಾರ್ಯಗಳಿಗೆ ಇದು ಅಷ್ಟು ಶುಭವಾದಂತಹ ದಿನ ಅಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಬೇಡ ಅಂತ ಕರಿದಿನ ಮಾಡಬೇಡಿ ಅಂತ ಮನೆಯಲ್ಲಿ ಹೇಳ್ತಿದ್ದಂತದ್ದು. ಆಮೇಲೆ ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳ್ಬೇಕು. ಸಂಕ್ರಾಂತಿಯ ದಿನ ಒಂದು ಮುಖ್ಯವಾದ ಕೆಲಸವನ್ನ ಮಾಡಿ, ಮನೆಯಲ್ಲಿ ಏನಾದ್ರೂ ಮಕ್ಕಳಿದ್ರೆ ಮಕ್ಕಳಿಗೆ ಒಂದು ದೃಷ್ಟಿಯನ್ನ ತೆಗಿರಿ. ದೃಷ್ಟಿಯನ್ನ ತೆಗೆದು ಈ ಕರಿ ಎರಿಯೋದು ಅಂತ ಮಾಡ್ತಾರೆ. ಅದಕ್ಕೆ ನೀವು ಕಬ್ಬು ಮತ್ತೆ ಈ ಬೆಂಡು ಬತ್ತಾಸುಗಳನ್ನ, ಹಣ್ಣುಗಳನ್ನ ಹಾಕಿ, 1-2 ಕಾಯಿನ್ಗಳನ್ನ ಹಾಕಿ ಒಂದು ಮಣೆ ಮೇಲೆ ಕೂಡಿಸಿ ಅವ್ರಿಗೆ ಕರಿಯನ್ನ ಎರಿದು ದೃಷ್ಟಿ ತೆಗೆದು ಒಂದು ಆರತಿಯನ್ನ ಮಾಡಿ 5 ವರ್ಷದ ಒಳಗಿನ ಮಕ್ಕಳಿಗೆ, ಗಂಡು
ಮಕ್ಕಳು ಅಂತ ಹೇಳ್ತಾರೆ, ಯಾವ್ದಾದ್ರೂ ಮಗುನೇ. ಸೊ ಹಾಗಾಗಿ ಯಾವುದೇ ಮಕ್ಕಳಿದ್ರು ಮನೆಯಲ್ಲಿ ಕರಿ ಎರಿಯುವಂಥ ಒಂದು ಸಂಪ್ರದಾಯ ಇದೆ, ಅದನ್ನ ನೀವು ಮಾಡೋದು ಒಳ್ಳೇದು. ಈ ಸಂಪ್ರದಾಯ ನಮ್ಮಲ್ಲಿ ಇಲ್ಲ, ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದಾದ್ರೆ, ಅದು ಬೇಡದೇ ಇದ್ರೂ ಪರವಾಗಿಲ್ಲ, ಅವತ್ತಿನ ದಿನ ಮಕ್ಕಳಿಗೆ ಒಂದು ಉಪ್ಪಿನಿಂದ ಒಂದು ಏನು ದೃಷ್ಟಿಯನ್ನ ತೆಗೆಯೋದು ಮಾಡಿದ್ರು ಎಷ್ಟೋ ಪರವಾಗಿಲ್ಲ, ಅದನ್ನ ಮಾಡೋದು ಒಳ್ಳೇದು. ಮಕ್ಕಳ ದೃಷ್ಟಿ ನಿವಾರಣೆಗೋಸ್ಕರ ಇಂಥ ಒಂದು ಆಚರಣೆ ಬಂದಿದ್ದ. ಹೌದು. ಈ ಹಬ್ಬದಲ್ಲಿ ಸಡಗರ ಓಡಾಡ್ತಾರೆ ಮಕ್ಕಳು, ಅಲ್ಲೇ ಇಲ್ಲಿ ಓಡಾಡ್ಕೊಂಡು ನೋಡ್ತಾರೆ, ಸ್ವಲ್ಪ ದೃಷ್ಟಿ ಆಗೇ ಆಗತ್ತೆ, ಎತ್ಕೊಂಡು ಹೋಗ್ತಾರೆ. ಆಮೇಲೆ ಈ ಮೊದಲನೇ ವರ್ಷ ಹಬ್ಬ ಪುಟ್ಟ ಮಕ್ಳು ಇರ್ತಾರೆ, ಮೊದಲನೇ ವರ್ಷ ಕೃಷ್ಣನನ್ನ ದಾನ ಕೊಡಿಸ್ತಾರೆ. ಸಂಕ್ರಾಂತಿಯ ಎಳ್ಳಿನ ಜೊತೆಗೆ ಕೃಷ್ಣನನ್ನ ಕೊಡಿಸ್ತಾರೆ, ಎಳ್ಳಿನ ಜೊತೆಗೆ ಈ ಮಡಿಕೆಯನ್ನ ಕೊಡಿಸ್ತಾರೆ ಹೆಣ್ಣು ಮಕ್ಕಳಿದ್ರೆ. ಹೀಗೆ ಮಕ್ಕಳನ್ನ ಕರ್ಕೊಂಡು ಹೋಗಿ ಎಲ್ಲರಿಗೂ ತೋರಿಸುವಂಥದ್ದು ಅಷ್ಟೇ. ಇದಿನ್ ಮತ್ತೇನು ನಾವು ವಿಶೇಷ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ. ಹೆಣ್ಣು ಮಕ್ಕಳನ್ನ ಇದ್ರೆ ಅಥವಾ ಯಾವುದೇ ಮಕ್ಳು ಇರ್ಬೋದು, ಕರ್ಕೊಂಡು ಹೋಗಿ ಮಕ್ಕಳ ಹತ್ರ ಎಳ್ಕೊಟ್ಟು ಇವ್ರು ನಮ್ಮ ಸಂಬಂಧಿಕರು, ಇವ್ರು ನಮಗೆ ಬೇಕಾದವರು ಪರಿಚಯಿಸುವಂತ ಒಂದು ಸಂಪ್ರದಾಯ ಅಷ್ಟೇನೆ. ಇನ್ನು ಮುಂದಿನ ರಾಶಿ ಧನು ರಾಶಿಗೆ ಬರೋದಾದ್ರೆ ಹೇಗಿದೆ ಅಂತ? ಧನುರಾಶಿಯವರಿಗೆ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸೂರ್ಯ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಟೈಟ್ ಮಾಡ್ತಾನೆ. ಹಣಕಾಸಿನ ಒಂದು ಹರಿವು ಏನಿರುತ್ತೆ ಅದು ಸ್ವಲ್ಪ ಸ್ಲೋ ಆಗಬಹುದು. ಹಾಗೇನೆ ಕುಟುಂಬದಲ್ಲಿ ಸ್ವಲ್ಪ ಅನ್ವಾಂಟೆಡ್ ಆದಂತಹ ಈಗೋ ಕ್ಲಾಶಸ್ ಬರೋದಕ್ಕೆ, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮನೇಲಿ ಯಾರಾದರೂ ಧನುರಾಶಿಯವರು ಹುಟ್ಟಿದ್ದಾರೆ ಅಂದರೆ ಖಂಡಿತ ಅಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಕೇರ್ಫುಲ್ ಆಗಿ ಡೀಲ್ ಮಾಡಿ. ಅಂದರೆ ನಾನು ಯಾವಾಗಲೂ ಹೆದರಿಸ್ತೀವಿ ಇಲ್ಲಿ ಅಂತ ಹೇಳೋದಲ್ಲ, ನಾವು ಜಾಗರೂಕತೆಯಿಂದ ಇರಲಿ. ಈಗ ಈಗೋ ಕ್ಲಾಶಸ್ ಇದೆ ಅಂತ ಅಂದಾಗ ಸ್ವಲ್ಪ ಇದ್ದಿದೆ, ಸ್ವಲ್ಪ ನಾವು ಕೇರ್ಫುಲ್ ಆಗಿರೋಣ ಅಂತ ಒಂಚೂರು ಎಚ್ಚರಿಸುವಂಥದ್ದು ಇದು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಮಾತಾಡ್ಬೇಕಾದ್ರೆ ತುಂಬಾ ಡಾಮಿನೇಟ್ ಮಾಡ್ತೀರಾ ನೀವು, ಸೊ ಅದರಿಂದ ಎದುರುಗಡೆ ಇರೋರ್ಗೆ ಹರ್ಟ್ ಆಗ್ಬೋದು, ಅಥವಾ ಎದುರುಗಡೆ ಇರೋರು ಅದನ್ನ ರಾಂಗ್ ಟೈಪಲ್ಲಿ ತಗೊಂಡ್ಬಿಡ್ಬಹುದು, ನಿಮ್ಮ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಸ್ವಲ್ಪ ಬಾಸಿ ನೇಚರು, ಬಾಸಿಸಮ್ ತೋರಿಸೋದು ಅದನ್ನೆಲ್ಲ ಈ ಟೈಮಲ್ಲಿ ಸ್ವಲ್ಪ ಧನುರಾಶಿಯವರು ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನು ರೆಮಿಡಿ ಅಂತ ಬಂದ್ರೆ ಧನುರಾಶಿಯವರಿಗೆ ನಾನು ಯೂಶಲಿ ಹೇಳುವಂಥದ್ದು ಗುರುಗಳ ಆರಾಧನೆ. ಯಾವುದೇ ಗುರುಗಳಿರಬಹುದು, ಗುರುಗಳ ಆರಾಧನೆ ದತ್ತಾತ್ರೇಯರಿರಬಹುದು, ರಾಘವೇಂದ್ರ ಸ್ವಾಮಿಗಳಿರಬಹುದು, ಅಥವಾ ನಮ್ಮ ಶಂಕರಾಚಾರ್ಯರಿರಬಹುದು. ಯಾವುದೇ ಗುರುಗಳ ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಈ ತೊಂದರೆಗಳೇನಿದೆ ಇದು ನಿವಾರಣೆ ಆಗ್ತವೆ ಅಂತ ಹೇಳ್ಬೋದು. ಇನ್ನು ಇವರು ಕೂಡ ಒಂದು ಸನ್ ಸ್ಟೋನ್ ಅಥವಾ ಸಿಟ್ರಿನ್ ಅನ್ನುವಂಥ ಸ್ಟೋನ್ನ ಕ್ರಿಸ್ಟಲ್ನ ವೇರ್ ಮಾಡೋದ್ರಿಂದ ಕೂಡ ಸ್ವಲ್ಪ ಈ ಟೈಮಲ್ಲಿ ಒಂಚೂರು ನೆಗೆಟಿವಿಟಿ ಏನಿದೆ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಇನ್ನು ಮುಂದಿನ ರಾಶಿ ಮಕರ ರಾಶಿಗೆ ಬರೋದಾದ್ರೆ, ಮಕರ ರಾಶಿಗೆ ಬಂದಂತಹ ಸೂರ್ಯ ಸ್ವಲ್ಪ ದೇಹಾಲಸ್ಯ ಕೊಡ್ತಾನೆ. ಆಲಸಿಗಳಾಗ್ಬಿಡ್ತೀರಾ, ಸ್ವಲ್ಪ ಜ್ವರ, ಕೆಮ್ಮು, ನೆಗಡಿ ಈ ತರದ ತೊಂದರೆಗಳು ಕಾಡಬಹುದು. ತಲೆನೋವು ಹೆಚ್ಚಾಗಿ ನಿಮ್ಮನ್ನ ಈ ಸಮಯದಲ್ಲಿ ಕಾಡೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಅದರಲ್ಲೂ ನಿಮ್ಗೆ ಏನಾದರೂ ಆಲ್ರೆಡಿ ಹೆಡೇಕ್ ಬರ್ತಾ ಇದೆ, ರೆಗ್ಯುಲರ್ ಈ ಮೈಗ್ರೇನ್ ತರಹದ ತೊಂದರೆಗಳಿದೆ ಅಂದ್ರೆ ಈ ಟೈಮಲ್ಲಿ ಅದು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಏನ್ ರೆಮಿಡಿ ಮಾಡಬಹುದು ಇವರು ಮಕರ ರಾಶಿಯವರು? ಮಕರ ರಾಶಿಯವರು ಶನಿದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ರಾಶಿಯಾಧಿಪತಿ ಆಗಿರೋದ್ರಿಂದ ಶನಿಯ ಒಂದು ಆರಾಧನೆಯನ್ನ ಮಾಡಿ. ಸೂರ್ಯನಿಂದ ತೊಂದರೆಗೊಳಗಾಗ್ತಿದ್ದೀವಿ, ಸೂರ್ಯನ ಒಂದು ನಮಸ್ಕಾರ ಮಾಡಿ. ಹಾಗೇನೆ ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂತಹ ಒಂದು ಸ್ಟೋನ್ ಬರುತ್ತೆ, ಕ್ರಿಸ್ಟಲ್ ಬರುತ್ತೆ, ಅದನ್ನ ಧಾರಣೆ ಮಾಡಿ. ಅಥವಾ ಆಂಜನೇಯನ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಸಣ್ಣ ಪುಟ್ಟ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತೊಂದರೆಗಳ ನಿವಾರಣೆಯನ್ನ ಮಾಡ್ಕೊಳ್ಬಹುದು ಅಂತ. ಇನ್ನು ನೆಕ್ಸ್ಟ್ ರಾಶಿ ಕುಂಭರಾಶಿಗೆ ಬರೋದಾದ್ರೆ, ಕುಂಭರಾಶಿಯವರಿಗೆ 12ನೇ ಮನೆಯಲ್ಲಿ ಸಂಚಾರ ಲಾಸಸ್ನ ತೋರಿಸುವಂಥ ಮನೆ ಇದು. ಸೊ ಅನ್ವಾಂಟೆಡ್ ಲಾಸ್ಗಳಾಗಬಹುದು. ಸೊ ಹಾಗಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ಸ್ನ ಮಾಡಿ. ಆದರೆ ಈ ಫಾರಿನ್ ಉದ್ಯೋಗ, ಎಲ್ಲಿ ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ರೆ ಈ 1 ತಿಂಗಳಲ್ಲಿ ಆ ಪ್ರೋಸೆಸ್ನ ಮುಂದುವರಿಸಿ. ನಿಮಗೆ ಫಾರಿನ್ ಜಾಬ್ ಆಪರ್ಚುನಿಟಿಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಫಾರಿನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತಿದ್ದೀವಿ, ಎಲ್ಲೋ ವಿದೇಶಕ್ಕೆ ಹೋಗಬೇಕು ಅಂತಿದ್ದೀವಿ, ವಿದೇಶದಿಂದ ಹಣ ಬರುತ್ತೆ ಅಂದ್ರೆ ಬರುತ್ತೆ ನೋಡಿ ಈ ಸಮಯದಲ್ಲಿ. ಸೊ ಈ ಥರದ ಅವಕಾಶಗಳು ಪೂರ್ತಿ ನೆಗೆಟಿವ್ ಅಲ್ಲ, ಬಟ್ ಹಣ ವಿದೇಶದಿಂದ ಬರುತ್ತೆ, ವಿದೇಶಕ್ಕೆ ಹೋಗ್ತಿದ್ದೀವಿ ಅಂದ್ರೆ ಈ ಸಮಯದಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಕುಂಭರಾಶಿಯವರಿಗೆ ಏನು ರೆಮಿಡಿ ಮಾಡಬಹುದು? ಕುಂಭರಾಶಿಯವರು ಸಹ ನಾನು ಮೊದಲೇ ಹೇಳಿದಾಗೆ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆಂದರೆ ಸೂರ್ಯನಾರಾಯಣನಿಂದ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಿರೋದ್ರಿಂದ ಸೂರ್ಯ ಗ್ರಹದ ದೋಷ ನಿವಾರಣೆಗೆ ಗೋಧಿ ಮತ್ತು ಬೆಲ್ಲವನ್ನು ದಾನ ಕೊಡುವಂಥದ್ದು, ಗೋಧಿ ಮತ್ತು ಬೆಲ್ಲವನ್ನು ಹಸುಗಳಿಗೆ ಕೊಡುವಂಥದ್ದು, ತಿನ್ನಿಸೋವಂಥದ್ದು, ಇದನ್ನು ಮಾಡಿದ್ರೆ ಸ್ವಲ್ಪ ದೋಷ ನಿವಾರಣೆ ಆಗ್ತದೆ ಅಂತ. ಇನ್ನು ನೆಕ್ಸ್ಟ್ ಮೀನರಾಶಿಗೆ ಬರೋದಾದ್ರೆ ಹೇಗಿದೆ ಮೀನರಾಶಿಯವರಿಗೆ? ಮೀನರಾಶಿಯವರಿಗೆ ಜಾಕ್ಪಾಟ್. ನಾನು ಇದಕ್ಕೆ ಹೇಗೆ ಹೇಳಿದೆ, ಸಿಂಹರಾಶಿಯವರಿಗೆ ಅದಕ್ಕಿಂತ ದೊಡ್ಡ ಮಟ್ಟದ ಒಂದು ಗ್ರೋತ್
ಅಂತ ಹೇಳ್ಬೋದು ಮೀನರಾಶಿ ಅಥವಾ ಮೀನ ಲಗ್ನದವರಿಗೆ ಒಂದು ಬಯಸಿದ್ದೆಲ್ಲ ದೊರೆಯುವಂಥದ್ದು. ಮೀನರಾಶಿಯಲ್ಲಿ ಹುಟ್ಟಿ ನೀವೇನಾದ್ರೂ ರಾಜಕಾರಣಿಗಳಿದ್ರೆ ಪೊಸಿಷನ್ ಸಿಗತ್ತೆ ನೋಡಿ, ನಿಮಗೆ ಬೇಕಾದಂತಹ ಪೊಸಿಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಈ ಸಮಯದಲ್ಲಿ ಪ್ರಯತ್ನ ಪಡಿ. ಹಾಗೇನೆ ಗೌರ್ಮೆಂಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಹೈಯರ್ ಪೊಸಿಷನ್ಗೆ ಟ್ರೈ ಮಾಡ್ತಾ ಇದ್ರೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ಚಿನ್ನ ಬೆಳ್ಳಿ ಖರೀದಿ ಮಾಡ್ತೀರಾ ಅಂದ್ರೆ ಈ ಸಮಯದಲ್ಲಿ ನಿಮಗೆ ತುಂಬಾ ಖರೀದಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಾನು ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ರೇಟು ಕೂಡ ಸ್ವಲ್ಪ ಇಳಿಮುಖ ಆಗಬಹುದು ಒಂದ್ ಸ್ವಲ್ಪ ಮಟ್ಟಿಗೆ. ಈ ವರ್ಷ ಎಂಥ ಇಳಿಮುಖ ಅಂತ ಕಾಣಿಸ್ತಾ ಇಲ್ಲ ಚಿನ್ನದ ಒಂದು ಬೆಲೆನಲ್ಲಿ. ಆದ್ರೆ ಈ ತಿಂಗಳಲ್ಲಿ ಸ್ವಲ್ಪ ಒಂದು ಪರ್ಸೆಂಟ್ ಅಷ್ಟು ಕಡಿಮೆ ಆಗೋದಕ್ಕೆ ಅವಕಾಶ ಇರುತ್ತೆ. ಚಿನ್ನದ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಸಮಯದಲ್ಲಿ ಅವಕಾಶ ಆಗುತ್ತೆ. ಮೀನರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿಯ ಸಮಯ ಅಂತ ಹೇಳ್ಬಹುದು. ಓಕೆ, ಒಟ್ಟಾರೆ ಮೀನರಾಶಿಯವರಿಗೆ ಸೂಪರ್ ಡೂಪರ್ ಹೌದು ಅನ್ನುವಂಥದ್ದು. ಎಸ್ ಮೇಡಮ್, 12 ರಾಶಿಗಳಿಗೂ ಕೂಡ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಇವತ್ತಿನ ಮಕರ ಸಂಕ್ರಾಂತಿಯ ದಿನ, ಜೊತೆಗೆ ಹಿಂದಿನ ದಿನ ಒಟ್ಟಾರೆ ಆಚರಣೆ ಹೇಗಿರುತ್ತೆ, ಅದರ ಮಹತ್ವವೇನು, ಪೂಜೆ ಹೇಗೆ ಮಾಡಬೇಕು, ರೈತರಿಗೆ ಯಾವ ಥರ ಈ ಸುಗ್ಗಿ ಅನ್ನೋದನ್ನ ಸಾಕಷ್ಟು ವಿಚಾರಗಳನ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಧನ್ಯವಾದಗಳು. ನಮಸ್ತೆ, ಧನ್ಯವಾದ. ವೀಕ್ಷಕರೇ, ಮಕರ ಸಂಕ್ರಾಂತಿ ಒಂದು ವಿಶೇಷವಾದಂತಹ ಭಾರತೀಯ ಹಬ್ಬ. ಅದನ್ನು ಹೇಗೆ ಮಾಡಬೇಕು, ಆಚರಣೆ ಹೇಗಿರಬೇಕು, ನಮ್ಮ ಸಂಪ್ರದಾಯಗಳನ್ನು ಹೇಗೆ ಉಳಿಸ್ಕೊಳ್ಬೇಕು, ಎಲ್ಲ ವಿಚಾರಗಳನ್ನು ಈ ಕಾರ್ಯಕ್ರಮದಲ್ಲಿ ತಿಳಿಸೋ ಪ್ರಯತ್ನ ಮಾಡಿದ್ದೇವೆ. ಇದಾಗಿತ್ತು ಸುಗ್ಗಿ ಸಂಕ್ರಾಂತಿ. ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಊಟದಲ್ಲಿ.